ಕಂಪನಾಂಕಿಗಳೇ ನಮಸ್ಕಾರ. ಕಂಪನಾಂಕ ಇವತ್ತು ಮತ್ತೊಂದು ಸಂವಾದ ಕಾರ್ಯಕ್ರಮವನ್ನ ತರ್ತಾ ಇದೆ. ಇದು ಫೆಬ್ರವರಿ ತಿಂಗಳು, ಇನ್ನೇನು 11ನೇ ತಾರೀಕಿನಿಂದ ಒಂದು ವಾರದ ಕಾಲ ಮಕ್ಕಳ ಅಂದ್ರೆ ಈ ಕುಡಿತದ ವ್ಯಸನಕ್ಕೆ ಒಳಗಾಗಿರುವಂತಹ ಅವರ ಮಕ್ಕಳ ಬಗ್ಗೆ ಅರಿವನ್ನ ಮೂಡಿಸೋದು, ಅವರ ಮನಸ್ಸಿನ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳೋದು, ಅವರ ಜೊತೆ ಹೇಗೆ ವ್ಯವಹರಿಸುವುದು, ಇದೆಲ್ಲದರ ಒಂದು ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಅಂತ ಹೇಳಿ COA ಅಂತ ಹೇಳಿ ಒಂದು ಜಾಗೃತಿ ಕಾರ್ಯಕ್ರಮವನ್ನ ವಿಶ್ವದಾದ್ಯಂತ ನಡೆಸ್ತಾರೆ. ಹಾಗಾಗಿ ನಾವು ಕೂಡ ಇವತ್ತಿನ ದಿವಸ ಮದ್ಯ ವ್ಯಸನಿಗಳ ಮಕ್ಕಳಿಗೆ ಬೇಕಾದಂತಹ ಒಂದು ಏನು ಜಾಗೃತಿಯನ್ನ ಅಥವಾ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನ ಕಂಪನಾಂಕ ಇವತ್ತು ಹಮ್ಮಿಕೊಂಡಿದೆ. ಇವತ್ತಿನ ನಮ್ಮ ಸಂವಾದದಲ್ಲಿ ಜೊತೆಯಾಗ್ತಾ ಇರುವಂತಹವರು ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು. ಇವರು ಉಡುಪಿಯ ಡಾಕ್ಟರ್ AV ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರು ಕೇವಲ ಡಾಕ್ಟರ್ ಮಾತ್ರ ಅಲ್ಲ, ಸಮಾಜ ಚಿಂತಕರು ಹೌದು. ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಅಂತ ನಾನು ಏನ್ ಹೇಳಿದೆ, ಅಂತಹ ಅಂದ್ರೆ ಕುಡಿತದ ಚಟಕ್ಕೆ ಬಿದ್ದ ಅಪ್ಪ ಅಮ್ಮಂದಿರ ಮಕ್ಕಳಿಗಾಗಿ ಅವರ ಮಾನಸಿಕ ಆರೋಗ್ಯ ರಕ್ಷಣೆಗಾಗಿ ಅನೇಕ ಕಾರ್ಯಾಗಾರಗಳನ್ನ, ಚಟುವಟಿಕೆಗಳನ್ನ, ಶಿಬಿರಗಳನ್ನ, ಸಮೀಕ್ಷೆಗಳನ್ನ ನಡೆಸಿ ಜಾಗೃತಿಯನ್ನ ಮಾಡುವಂತಹ ಕೆಲಸವನ್ನು ಕೂಡ ಇವರು ಸಾಮಾಜಿಕ ಚಿಂತನೆಯಿಂದ ಮಾಡ್ತಾ ಬಂದಿದ್ದಾರೆ. ಇನ್ನು ಇವರು ಸಾಕಷ್ಟು ಸಾಕ್ಷ್ಯ ಚಿತ್ರಗಳನ್ನು ಕೂಡ ಇದೇ ವಿಷಯದಲ್ಲಿ ತಯಾರಿಸಿದ್ದಾರೆ. ಆಮೇಲೆ ಜೊತೆಗೆ ಇವರು ಸರಿಸುಮಾರು 11 ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ. ಥ್ಯಾಂಕ್ ಯು ಟೀಚರ್, ಸ್ವಲ್ಪ ಮಾತಾಡಿ ಪ್ಲೀಸ್, ಎಲ್ಲರ ಮನೆಯ ದೋಸೆಯು, ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿ, ಹೋಗಿ ಬಾ ಮಗಳೇ, ಕ್ರಾಸ್ ರೋಡ್ಸ್, ನೀನು ಒಂಟಿಯಲ್ಲ ಮುಂತಾದವುಗಳು. ಇಂಥ ಎಲ್ಲ ಪುಸ್ತಕಗಳು ಇದೇ ತರದ ಮಾನಸಿಕ ಸ್ಥಿತಿಗೆ ಸಿಕ್ಕಿ ತೊಳಲಾಡ್ತಾ ಇರೋರನ್ನ ಹೇಗೆ ಸಂರಕ್ಷಿಸೋದು, ಅವರ ಆರೋಗ್ಯವನ್ನ, ಮನಸ್ಸಿನ ಆರೋಗ್ಯವನ್ನ ಹೇಗೆ ಉತ್ತಮ ಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ಬರೆದಿರುವಂತಹ ಪುಸ್ತಕಗಳು. ಇನ್ನು ಇವರ ಒಂದು ಆಸಕ್ತಿಕರ ವಿಷಯ ಇವ್ರದ್ದು ಏನು ಅಂತಂದ್ರೆ, ಕಲೆಯ ಮೂಲಕ ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ಕೂಡ ಇವರು ಜಾಗೃತಿಯನ್ನ ಮೂಡಿಸ್ತಾ ಬಂದಿದ್ದಾರೆ. ಅದು ಇವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂತ ಇವರು ಹೇಳ್ಕೊಳ್ತಾರೆ. ರೇಡಿಯೋ, ಟಿವಿ, ಹಾಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇರ್ಬಹುದು, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಂದ್ರೆ NGO ಅಂತ ಏನ್ ಹೇಳ್ತೀವಿ, ಅಲ್ಲಿ ಎಲ್ಲ ಕಡೆ ಇಂತಹ ಎಲ್ಲ ಮಾಧ್ಯಮಗಳ ಮುಖಾಂತರ ಮದ್ಯ ವ್ಯಸನಿಯ ಮಕ್ಕಳ ಸಂರಕ್ಷಣೆ ಕುರಿತು ಅರಿವು ಮಾಡಿಕೊಡ್ತಾ ಇರ್ತಾರೆ. ಇವರ ಈ ಕೆಲಸಗಳನ್ನ ಗುರುತಿಸಿ SS ಜಯರಾಮ್ ಅನ್ನುವಂತಹ ಪ್ರಶಸ್ತಿಯನ್ನ ಇವರಿಗೆ ಪ್ರದಾನ ಕೂಡ ಮಾಡಲಾಗಿದೆ. ಬನ್ನಿ ನಾವಿವತ್ತು ಅವರ ಜೊತೆ ಸಂವಾದವನ್ನ ನಡೆಸೋಣ, ಮಾತಾಡೋಣ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲ ಕೇಳುಗರಿಗೂ ನಮಸ್ಕಾರ. ಚೆನ್ನಾಗಿದ್ದೇನೆ ಮೇಡಮ್. ಉಡುಪಿಯಲ್ಲಿ ಇದ್ದುಕೊಂಡು ನೀವು ವಿಶ್ವದಾದ್ಯಂತ ಇಂತಹ ಮಕ್ಕಳಿಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿ ನೀವು ಇಂಗ್ಲಿಷ್ ನಲ್ಲೂ ಸಾಕ್ಷ್ಯ ಚಿತ್ರಗಳನ್ನ ಮಾಡಿದ್ದೀರಾ, ಮತ್ತೆ ಎಲ್ಲ ಚಟುವಟಿಕೆಗಳನ್ನ ಇಂಗ್ಲಿಷ್, ಕನ್ನಡ ಎರಡರಲ್ಲೂ ಮಾಡ್ತಾ ಇದ್ದೀರಾ. ನೀವು ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ಬರೀ ಅಡಲ್ಟ್ಸಿಗೆ ಚಿಕಿತ್ಸೆಯನ್ನ ಕೊಟ್ಕೊಂಡು ಆರಾಮಾಗಿ ಉಡುಪಿ ಆಸ್ಪತ್ರೆಯಲ್ಲಿ ಇರಬಹುದಾಗಿತ್ತಲ್ವಾ? ಈ ಒಂದು ವಿಷಯ ಹೇಗೆ ಸೆಳೀತು ಸರ್ ನಿಮ್ಗೆ? ನಿಜವಾಗ್ಲೂ ನನಗೂ ಆಶ್ಚರ್ಯ ಆಗುವಂತ ವಿಷಯನೇ ನೀವು ಕೇಳಿದಂತೆ. ಆಕ್ಚುಲಿ ನಮ್ಮ ಈ ಟ್ರೈನಿಂಗ್ ಅಲ್ಲಿ, ಪೋಸ್ಟ್ ಗ್ರಾಜುಯೇಟ್ ಟ್ರೈನಿಂಗ್ ಅಲ್ಲಿ ಇಂಥ ಯಾವುದೇ ವಿಷಯಗಳ ಬಗ್ಗೆ ನಮ್ಗೆ ಅರಿವು ಇರೋದಿಲ್ಲ, ಅಥವಾ ಇಂಥ ಸಮಸ್ಯೆಗಳನ್ನು ಕೂಡ ನೇರವಾಗಿ ನಾವು ನೋಡೇ ಇರೋದಿಲ್ಲ. ಒಂದಷ್ಟು ಏನೋ ಕರಿಕ್ರಮ ಇರ್ತದೆ, ಒಂದು 2 ಮಾರ್ಕ್ಸಿಗೆ ಬರೆಯುವಂತ ವಿಷಯಗಳಾಗೋಗ್ಬಿಟ್ಟಿರುತ್ತೆ. ಸೊ ಮದ್ಯ ವ್ಯಸನ ಅನ್ನೋದೇ ನಮ್ಮ ಸಮಾಜದಲ್ಲಿ ಇನ್ನೂ ಹೆಚ್ಚು ಜನರಿಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಮದ್ಯ ವ್ಯಸನಿಗಳು, ಈ ಕುಡಿತದ ಅಭ್ಯಾಸಕ್ಕೆ ಒಳಗಾಗಿರೋರ್ನು ಇನ್ನು ನಾವು ಸಮಾಜದಲ್ಲಿ ಸ್ವಲ್ಪ ತುಚ್ಛವಾಗಿ ನೋಡ್ತೇವೆ. ಅವರು ಒಂಥರ ಕ್ಯಾರೆಕ್ಟರ್ ಡೆಫಿಸಿಟ್ ಅನ್ನೋ ರೀತಿಯಲ್ಲೇ ನೋಡ್ತೇವೆ. ತೀರಾ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕನ್ ಸೈಕ್ಯಾಟ್ರಿಕ್ ಸೊಸೈಟಿ ಅವರು ಮದ್ಯ ವ್ಯಸನ ಕೂಡ ಒಂದು ಕಾಯಿಲೆ, ಅದಕ್ಕೂ ಕೂಡ ಶಾಸ್ತ್ರೀಯವಾಗಿ ನಮ್ಗೆ ಚಿಕಿತ್ಸೆ ನೀಡಬಹುದು ಅಂತ ಹೇಳಿದ್ಮೇಲೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಕಳೆದ 2 ದಶಕಗಳಿಂದ ಈ ಅತಿಯಾಗಿ ಮದ್ಯಪಾನ ಮಾಡುವಂತವ್ರು ಅವರು ಕೂಡ ಚಿಕಿತ್ಸೆಗೆ ಮುಂದಾಗ್ತಿದ್ದಾರೆ. ಅವರ ಮನೆಯವರು ಕೂಡ ಅತಿಯಾಗಿ ಯಾರೋ ಕುಡಿತಾ ಇದ್ದಾರೆ ಅಂದ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅಂದ್ರೆ ಇನ್ನು ಮದ್ಯವ್ಯಸನನೇ ನಮಗೆ ಹೊಸ ವಿಷಯವಾಗಿ ಇದ್ದಾಗ, ಇನ್ನು ಅವರ ಮಕ್ಕಳ ಸಮಸ್ಯೆಗಳ ಬಗ್ಗೆ ಹೋಗುವಂಥದ್ದು ನಮಗೂ ಹೊಸ ವಿಷಯನೇ. ಆದ್ರೆ ಸಾಧಾರಣ ನಾನು ಪ್ರಾಕ್ಟೀಸ್ ಪ್ರಾರಂಭ ಮಾಡಿ ಒಂದು 10 ವರ್ಷವೇ ಕಳೆದಿತ್ತು ಅಂತ ಇಟ್ಕೊಳ್ಬಹುದು. ಒಂದು
ಒಂದು 2007-8 ಅಲ್ಲಿ ಪ್ರಾರಂಭ ಮಾಡಿದ್ರೆ ಪ್ರಾಕ್ಟೀಸ್, ಒಂದು 2016 ವರೆಗೂ ಈ ವಿಷಯದ ಬಗ್ಗೆ ನಾನು ತುಂಬಾ ಏನೋ ಗಮನ ವಹಿಸಿರ್ಲಿಲ್ಲ. ಆದ್ರೆ ಇದೇನೋ ಒಂದು ಒಂದು ಕೋಇನ್ಸಿಡೆಂಟ್ ಅಂತ ಹೇಳ್ತೀವಲ್ಲ ಹಾಗೆ, ಆಗೊಮ್ಮೆ ಈಗೊಮ್ಮೆ ನಮ್ಮ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆಗೆ ಒಳರೋಗಿಗಳಾಗಿ ಅಡ್ಮಿಟ್ ಆಗಿದ್ದಾಗ ಆ ಮಕ್ಕಳು ಬರ್ತಾರೆ, ತುಂಬಾ ಬೇಸರದಲ್ಲಿ ಬರ್ತಾರೆ, ಅಪ್ಪ ಅಮ್ಮ ಅಡ್ಮಿಟ್ ಆಗಿರೋದು ತುಂಬಾ ದುಃಖದಿಂದ ನೋಡಿ ವಾಪಸ್ ಹೋಗ್ತಾರೆ. ನಮಗೂ ಅನ್ಸುತ್ತೆ ಪಾಪ ಇವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಒಂದ್ ಇನ್ಸಿಡೆಂಟ್ ಏನಂದ್ರೆ, ಆಗಷ್ಟೇ ನನ್ನ ಕ್ಯಾಬಿನ್ ಅಲ್ಲಿ ಒಂದು ತಂದೆ ಕುಡಿತದ ಸಮಸ್ಯೆಗೆ ಬಂದಿದ್ರು. ಮಗಳು ಕಣ್ಣೀರಾಗ್ತಾ ಇದ್ಲು. ಸರ್ ಎಷ್ಟು ಹೇಳಿದ್ರು ಕೇಳುದಿಲ್ಲ ಸರ್, ಮತ್ತೆ ಕುಡಿಲಿಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿ ನಾನು ಅವ್ರಿಗೆ ಅಡ್ಮಿಟ್ ಆಗ್ಲಿಕ್ಕೆ ಒತ್ತಾಯ ಮಾಡಿದೆ. ಆತ ರೆಡಿ ಇರಲಿಲ್ಲ. ಸರಿ, ಯೂಶುವಲಿ ನಮ್ಗೆ ಏನಂತ ಅವ್ರ ಮೇಲೆ ಕೋಪ, ನಮ್ಮ ಮಾತು ಕೇಳುದಿಲ್ಲ ಅಲ್ಲ ಅಂತ ಅವ್ನಿಗೆ ಬೈದೆ, ಹಣೆ ಬರ ಹೋಗು ಅಂತ ಕಳಿಸ್ದೆ. ಸೊ ಕೆಲವು ನಿಮಿಷಗಳಲ್ಲಿ ಆಸ್ಪತ್ರೆಯಿಂದ ನಾನು ಆಚೆ ಬಂದು ಊಟಕ್ಕೆ ಮನೆಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಒಂದು ಬಾರ್ ಇದೆ. ಆ ಬಾರ್ ಸುತ್ತಮುತ್ತ ಬಾರ್ ವಾತಾವರಣ ಹೇಗಿರುತ್ತೆ ನಿಮ್ಗೆ ಗೊತ್ತು. ಈ ಹುಡುಗಿ ಹೊರಗಡೆ ನಿಂತಿದ್ದಾಳೆ, ಅಳ್ತಾ ನಿಂತಿದ್ದಾಳೆ. ಕೆಲವು ಗಂಡಸರು ಒಳಗೆ ಹೋಗ್ತಿದ್ದಾರೆ, ಹೊರಗೆ ಬರ್ತಿದ್ದಾರೆ, ಕೆಲವರು ಇವಳ ಕಡೆನೂ ನೋಡ್ಕೊಂಡು ಹೋಗ್ತಿದ್ದಾರೆ. ನಂಗೆ ಒಂಥರ ಏನು ಬೇಜಾರು ಅನಿಸ್ತು. ಅವಳಿಗೆ ಕೇಳಿದೆ, ಯಾಕಮ್ಮ ಇಲ್ಲಿ ನಿಂತಿದ್ಯಾ ಅಂತ. ಅವಳ ಮುಖ ಪರಿಚಯ ಇರೋದ್ರಿಂದ, ಇದೇನು ಹೊಸ್ತಲ್ಲ ಸರ್, ನಮ್ಗೆ ಪ್ರತಿನಿತ್ಯ ಇದೆ ಹಣೆ ಬರ. ಹೊರಗೆ ಎಲ್ಲರೂ ಹೊರಡ್ತೀವಿ, ನಾವು ಮದುವೆಗಂತ ಹೊರಡ್ತೀವಿ, ದೇವಸ್ಥಾನಕ್ಕಂತ ಹೊರಡ್ತೀವಿ, ಎಲ್ಲಿ ಹೊರಟ್ರು ಈ ದಾರಿಯಲ್ಲಿ ಇಲ್ಲಿ ಬಂದ ತಕ್ಷಣ ಅಪ್ಪ ಇಲ್ಲಿ ಇಳಿಸಿ ಒಳಗೆ ಹೋಗ್ತಾರೆ ಅಂತೇಳಿ ತುಂಬಾ ದುಃಖದಲ್ಲಿ ಹೇಳಿದ್ರು. ಬೇಜಾರಾಯ್ತು. ನಾನು ಆ ಹುಡುಗಿ ಜೊತೆಗೆ ನಿಂತ್ಕೊಂಡೆ, ಅವ್ರ ಅಪ್ಪ ಹೊರಗೆ ಬರೋವರೆಗೂ ನಿಂತ್ಕೊಂಡು ಅವ್ರನ್ನ ಮತ್ತೆ ಮನೆಗೆ ಡ್ರಾಪ್ ಮಾಡಿ ನಾನು ವಾಪಸ್ ಬಂದೆ. ಆವತ್ತು ನಂಗೆ ಯೋಚನೆ ಆಯ್ತು, ಅಂದ್ರೆ ಈ ಮಕ್ಕಳದ ಕಷ್ಟಗಳನ್ನೇ ವಿಭಿನ್ನವಾಗಿದೆಯಲ್ಲ. ಸಣ್ಣ ವಯಸ್ಸಿಗೆ ಅಪ್ಪ ನೋಡ್ಕೊಂಡು ಬಾರ್ಗೆ ಹೋಗ್ಬೇಕಾಗ್ತದಲ್ಲ, ಇವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಯೋಚನೆ ಮಾಡಿದೆ. ಆವಾಗಿಂದ ನಮ್ಮಲ್ಲಿ ಮದ್ಯ ವ್ಯಸನ ಚಿಕಿತ್ಸೆಗೆ ಬರ್ತಾ ಇರ್ತಕ್ಕಂತಹ ಒಳರೋಗಿಗಳ ಮಕ್ಕಳ ಜೊತೆಗೆ ಸಂವಾದ ಕೇಳಿದೆ. ಅವ್ರಿಗೆ ಏನ್ ಅನ್ಸುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನನಗೆ ಬರೆದು ಕೊಡಿ ಅಂತ. ಸೊ ಆ ಅಂತಹ ಮಕ್ಕಳಿಗೆ ಗುರ್ಸಿ ಅವ್ರಿಗೊಂದು ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಮಾಡಿದ್ವಿ. ಎಲ್ ನೋಟಕ್ಕೆ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಅಂತ ಇಟ್ಟಿದ್ರು ಅದ್ರ ಬರ್ತಾ ಎಸ್ಸೆಗಳು ನಮ್ಮ ಮನಸ್ಸನ್ನೇ ಚೇಂಜ್ ಮಾಡೋ ತರಕಾಯ್ತು. ಅದು ಒಂದ್ ರೀತಿ ಮದ್ಯ ವ್ಯಸನಿ ಪಾಲಕರ ಮಕ್ಕಳ ಸಪ್ತಾಹಕ್ಕೆ ಮುನ್ನುಡಿ ಆಯ್ತು. ಅಂದ್ರೆ ಅವ್ರ ಮನಸ್ಸಲ್ಲಿ ಇಷ್ಟೊಂದು ಬೇಜಾರಿದ್ಯಾ, ಇಷ್ಟೊಂದು ನೋವಿದ್ಯಾ ಅಂತ ಹೇಳಿ. ಸೊ ನಾನು ಅವಾಗ ಸ್ವಲ್ಪ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಏನಂದ್ರೆ ಈ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅಂತ. ನನ್ಗೆ ಶಾಕ್ ಏನಾಯ್ತು ಅಂದ್ರೆ, ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ವಿದೇಶಗಳಲ್ಲಿ 40 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಮದ್ಯ ವ್ಯಸನಿ ಪಾಲಕರ ಜೊತೆಗೆ ಬೆಳೀತಾ ಇರ್ತಕ್ಕಂತ ಮಕ್ಕಳ ಕ್ಷೇಮಕ್ಕೋಸ್ಕರ ಅಲ್ಲಿ NGOsಗಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಚಿಲ್ಡ್ರನ್ ಆಫ್ ಅಡಿಕ್ಷನ್ ಅಂತೇಳಿ USA ಅಲ್ಲಿ, UK ಅಲ್ಲಿ, ಜರ್ಮನಿಯಲ್ಲಿ, ಸ್ವೀಡನ್ ನಲ್ಲಿ, ಐರ್ಲೆಂಡ್ ಅಲ್ಲಿ, ಈ ತರ ಅಫ್ಕೋರ್ಸ್ ಕೆಲವು ಕಂಟ್ರೀಸ್. ಸೊ ಇವರೆಲ್ಲ ಇಷ್ಟೊಂದು ಮಾಡ್ತಾ ಇದ್ದಾರ ಅಂತ ಹೇಳಿ ಆವಾಗ ಈ ಫೆಬ್ರವರಿ 2ನೇ ವಾರ ಪ್ರತಿ ವರ್ಷ ಎಲ್ಲಾ ಕಡೆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು 2016 ಇಂದ ನಾವು ಪ್ರಾರಂಭ ಮಾಡಿದ್ವಿ. ಡಾಕ್ಟರ್ AV ಬಾಳಿಗ ಸ್ಮಾರಕ ಆಸ್ಪತ್ರೆ ವತಿಯಿಂದ. ನಮ್ಮ ನಿರ್ದೇಶಕರು, ನಮ್ಮ ಅದೃಷ್ಟ ಏನಂತಂದ್ರೆ ನಮ್ಮ ನಿರ್ದೇಶಕರು ಕೂಡ ಸೈಕ್ಯಾಟ್ರಿಸ್ಟ್. ಸೊ ಲೈಕ್ ಇಂತಹ ನವೀನ ಯೋಜನೆಗಳು ಏನೇ ಇದ್ರು ಅವರು ಇಮಿಡಿಯೇಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಹೇಳಿ, ಇಲ್ಲಿ ನೀವು ಉಡುಪಿಯಲ್ಲಿ ನೀವು ಆರಂಭ ಮಾಡಿದ್ರಿ ಈ ಜಾಗೃತಿ ಕಾರ್ಯಕ್ರಮವನ್ನ, ಅಥವಾ ಅವರಿಗೆ ಕೇರ್ ಕೊಡಬೇಕು ಅನ್ನುವಂತಹ ಒಂದು ಅಭಿಯಾನವನ್ನ ಶುರು ಮಾಡಿದ್ರಿ. ಇದು ಯಾವ ಸ್ತರದಿಂದ, ಸಮಾಜದ ಯಾವ ಸ್ತರದಲ್ಲಿ ನೀವು ಈ ಸಂಕಷ್ಟವನ್ನ ಜಾಸ್ತಿ ಕಾಣ್ತೀರಾ ಸರ್? ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್, ಎಲ್ಲದರಲ್ಲೂ ಸೇಮ್ ಏನು ಪರ್ಸೆಂಟೇಜ್ ಇರುತ್ತಾ ಈ ತರ ಮಕ್ಕಳದು? ಅಥವಾ ಹೊರಬರುವಂತಹ ಮಕ್ಕಳು ಎಷ್ಟು ಜನ ಇರ್ತಾರೆ, ಯಾವ ಕ್ಯಾಟಗರಿಯಿಂದ? ಮಕ್ಕಳ ಸಮಸ್ಯೆಗಳು ಎರಡು ರೀತಿಯಾಗಿ ನಾವು ತಗೊಳ್ಬಹುದು. ಅಂದ್ರೆ ಒಂದು, ಅವರ ದೈಹಿಕ ಬೇಡಿಕೆಗಳು, ಫಿಸಿಕಲ್ ನೀಡ್ಸ್, ಅವ್ರನ್ನ ಮೀಟ್ ಮಾಡ್ತಾ ಇದಾರ ತಂದೆ ತಾಯಿಗಳು. ಭಾವನಾತ್ಮಕ ಬೇಡಿಕೆಗಳು, ಅವರ ಬೇಡಿಕೆಗಳಿಗೆ ತಂದೆ ತಾಯಿಗಳು ಪೂರೈಸ್ತಾ ಇದ್ದಾರೆ. ಸೊ ಈ ಫಿಸಿಕಲ್ ನೀಡ್ಸ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಅಪ್ಪರ್ ಕ್ಲಾಸ್ ಅಲ್ಲಿ ಬಹುಶಃ ಅವ್ರಿಗೆಲ್ಲ ಸಿಗ್ಬಹುದು. ಅವ್ರ ಊಟಕ್ಕೆ ಕೊರತೆ ಇಲ್ಲ, ಶಾಲೆ ಫೀಸಿಗೆ ಕೊರತೆ ಇಲ್ಲ, ಅಥವಾ ಅಪ್ಪ ಅಮ್ಮ ಇಲ್ದಿದ್ರೆ ಯಾರೋ ಮೇಡ್ ನೋಡ್ಕೊಳ್ತಾರೆ, ಅಥವಾ ಅವರ ವಿರಾಮದ ವೇಳೆಯನ್ನ ಗ್ಯಾಜೆಟ್ಸ್ ಪೂರೈಸ್ತದೆ ಅಂತ. ಅಂದ್ರೆ ಭಾವನಾತ್ಮಕ ಬೇಡಿಕೆಗಳಿಗೆ ಬಂದಾಗ ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಎಲ್ಲ ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ
ಜಾಸ್ತಿ ಯಾಕೆಂದ್ರೆ ಹ್ಮ್. ಅಲ್ಲಿ ಮನೆಯ ಸಂಪಾದನೆಯನ್ನ ಕುಡಿತ ಮೇಲ್ ಏನೋ ದೊಡ್ಡ ಒಂದು ಶೇರ್ ಮನೆಯ ಇನ್ಕಮ್ ಅದು ಕುಡಿತಕ್ಕೆ ಹೋಗ್ತಾರೆ. ಹಾಗಾಗಿ ಮನೆಯ ಸಂಪಾದನೆ ಕಡಿಮೆ ಮನೆಗೆ ಊಟದ ಕೊರತೆ, ಶಾಲೆಲ್ಲ ಪುಸ್ತಕಗಳಿಗೆ ಕೊರತೆ ಇರ್ತದೆ, ಅವರ ಬಟ್ಟೆಗಳು, ಶೂ, ಈ ತರದ ಸಮಸ್ಯೆಗಳು, ಜೊತೆಗೆ ಹೊಟ್ಟೆಗೆ ಊಟದ ಜನರಲಿ ತೊಂದರೆಗಳು. ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗಿರೋದಿಲ್ಲ. ಇನ್ನು ಭಾವನಾತ್ಮಕತೆ ಎಲ್ಲಿ ಸ್ಪಂದಿಸ್ತಾರೆ ಅವರು, ಅಲ್ವಾ? ಖಂಡಿತ ಇಲ್ಲ. ಅಂದ್ರೆ ಆ ರೀತಿಯಲ್ಲಿ ಸಮಸ್ಯೆಗಳು ಎಲ್ಲ ಕಡೆ ಇದೆ. ಆದ್ರೆ ಜಾಸ್ತಿ ಲೋವರ್ ಮಿಡಲ್ ಕ್ಲಾಸ್ ಗ್ರೂಪ್ ಅಲ್ಲಿ ಅಂತ ಹೇಳ್ಬೋದು. ಓಕೆ. ಆದ್ರೆ ಇಲ್ಲಿ ಒಂದು ಏನು ಕ್ಯಾಚ್ ಅಂತ ಹೇಳ್ಬೇಕು ಅಂದ್ರೆ ಹಾ ಹೇಳಿ ಹಾ. ಹೇಳಿ 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 ಸರ್. ಅದೇ ಅಂದ್ರೆ ಈ ಊಟಕ್ಕೂ ಕೊರತೆ ಆಗುವ ಸಮಸ್ಯೆ ಇತ್ತಲ್ಲ, ಹ್ಮ್. ಈ ರೀತಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಮಗು ಅವನಿಗೆ ರಜೆ ಬಂದಾಗ ಅಪ್ಪ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಹೋಟ್ಲಲ್ಲಿ ಕೆಲಸ ಕಳಿಸ್ತಾ ಇದ್ರು. ರಜೆ ಬಂದ ತಕ್ಷಣ 2 ತಿಂಗಳು ಹೋಟ್ಲಲ್ಲಿ ಕೆಲಸ ಮಾಡ್ಬೇಕು. ಅವನು ಅಲ್ಲಿ ಬಂದಿದ್ದು ದುಡ್ಡು ತಂದು ಅಪ್ಪನಿಗೆ ಕೊಡ್ಬೇಕು. ದುರದೃಷ್ಟವಶಾತ್ತು ಆ ಹೋಟ್ಲಲ್ಲಿ ಅವನಿಗೆ ಬೇರೆ ಬೇರೆ ರೀತಿಯ ಹಿಂಸೆಗಳಾಗ್ತಾ ಇತ್ತು, ದೈಹಿಕ ಶೋಷಣೆ ಆಗುವ. ಆದ್ರೆ ಎಲ್ಲ ಹಲ್ಲಕ್ಕೆ ಹಚ್ಕೊಂಡು ಅವನು ಯಾಕೆ ಅದನ್ನ ಸಹಿಸ್ಕೊಳ್ತಾ ಇದ್ದಂದ್ರೆ 3 ಹೊತ್ತು ಊಟ ಸಿಗ್ತಾ ಇದೆ. ಅವನು ಬೆಳೆದು ದೊಡ್ಡವನಾದಾಗ ಅವನು ಬೇಜಾರು ಮಾಡ್ಕೊಳ್ತಾನೆ, ನನ್ನ ಜೊತೆಗೆ ಬೇರೆಯವರು ತಪ್ಪಾಗಿ ನಡ್ಕೊಂಡಾಗೆಲ್ಲ ನನ್ಗೆ ನನ್ ಜೊತೆಗೆ ಬೇಸರ ಏನೋ, ನನಗೆ ತಪ್ಪಾಗಿ ನಡ್ಕೊಂಡವ್ರ ಮೇಲೆ ಸಿಟ್ಟು ಬರ್ತಿರ್ಲಿಲ್ಲ, ನನ್ನ ಅಪ್ಪನ ಮೇಲೆ ಸಿಟ್ಟು ಬರ್ತಾ ಇತ್ತು. ಯಾಕೆಂದ್ರೆ ಅವರೊಂದು ಚೆನ್ನಾಗಿದ್ರೆ ನಾನು ಇಲ್ಲಿ ಈ ಕೆಲಸ ಮಾಡ್ಬೇಕಾಗಿಲ್ಲ, ಇವನ್ನೆಲ್ಲ ಸಹಿಸ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಎಂತಹ ದುರಂತ ಸ್ಥಿತಿಯಲ್ಲಿ ಸಮಾಜ ಇಂದಿಗೂ ಇದೆ ಅಂದ್ರೆ ಇವನ್ನೆಲ್ಲ ಕೇಳಿದ್ರೆ ಅರೆ ಯಾಕೆ ಇಷ್ಟೊಂದು, ಇದೊಂಥರ ಕ್ರೂರತೆ ಅಂತಾನೆ ಹೇಳ್ಬೇಕು. ಈ ಒಂದು ಕ್ರೂರತೆ ಇನ್ನೂ ಈ ಶತಮಾನದಲ್ಲೂ ಇನ್ನೂ ಕಾಡ್ತಾ ಇದೆಯಲ್ಲ ಜನರನ್ನ ಅಂತ ಒಂಥರ ಬೇಜಾರಾಗುತ್ತೆ. ಒಂದ್ ಹೇಳಿ ಸರ್, ನೀವು ಈ ಜಾಗೃತಿ ಅಭಿಯಾನವನ್ನ ಮಾಡ್ತಾ ಇದ್ದೀರಲ್ಲ, ನೀವು ಜಸ್ಟ್ ವರ್ಕ್ಶಾಪ್ ಮಾಡೋದು, ಅವರಿಗೆ ಅರಿವು ಮೂಡಿಸುವಂತಹ ಭಾಷಣಗಳು ಅಥವಾ ನಾಟಕದ ಮೂಲಕ, ಟಾಕ್ಸ್ ಮೂಲಕ, ಏನೋ ಒಂದು ಸಾಕ್ಷ್ಯಚಿತ್ರದ ಮೂಲಕ ಹೇಳ್ಕೊಟ್ಟು ವಾಪಸ್ ಬಂದ್ಬಿಡೋದು ಅಷ್ಟೇನಾ? ಅಥವಾ ಅವರನ್ನ ಕರ್ಕೊಂಡ್ ಬಂದು, ಅಂದ್ರೆ ಅಡಲ್ಟ್ಸ್ ನ, ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸುವಂತ ಕೆಲಸ ಅಂತದನ್ನು ಏನಾದ್ರು ಮಾಡ್ತಾ ಇದ್ದೀರಾ? ಹೇಳುವ 2ನೇ ಭಾಗ ಜಾಸ್ತಿ ಮಾಡ್ತಾ ಇದ್ದೇವೆ ನಾವು. 1ನೇ ಭಾಗ ಹೆಚ್ಚು ಪರಿಣಾಮಕಾರಿ ಅಂತ ನಿಮ್ಮ ಮಾತನ್ನೆಲ್ಲ ಅರ್ಥ ಆಗ್ತಾ ಇದೆ. ಆದ್ರೆ ಉದಾಹರಣೆ, ನಾವು ರೀಚ್ ಆಗೋದು ಹೇಗೆ? ಇಂತಹ ಮಕ್ಕಳನ್ನ ರೀಚ್ ಆಗೋದು ಕಷ್ಟ. ರೀಚ್ ಆಗ್ಲಿಕ್ಕೋಸ್ಕರ 1ನೇ ಹೆಜ್ಜೆ ಅವೇರ್ನೆಸ್. ಓಕೆ, ಈಗ ಅವೇರ್ನೆಸ್ ನಾವು ಸಮುದಾಯದಲ್ಲಿ ಮಾಡ್ತೇವೆ, ಶಾಲೆಗಳಲ್ಲಿ ಮಾಡ್ತೇವೆ, ಕಾಲೇಜುಗಳಲ್ಲಿ ಮಾಡ್ತೇವೆ, ಟಿವಿಗಳಲ್ಲಿ ಮಾಡ್ತೇವೆ, ರೇಡಿಯೋಗಳಲ್ಲಿ ಮಾಡ್ತೇವೆ. ಸೊ ಈ ಫಸ್ಟ್ ಸ್ಟೆಪ್ ಅಲ್ಲಿ ಅವೇರ್ನೆಸ್ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಈ ಮದ್ಯ ವ್ಯಸನಿ ಮಕ್ಕಳು ನಿಮ್ಮ ಜೊತೆಗೆ ಏನಾದ್ರೂ ಇದ್ರೆ ಅವ್ರನ್ನ ನೀವು ನೋಡ್ಕೊಳ್ಳೋ ರೀತಿ ಚೇಂಜ್ ಆಗ್ಲಿ ಅಂತ ನಾವು ಎಲ್ಲರಿಗೂ ಮೆಸೇಜ್ ಕೊಡ್ತಾ ಇದೀವಿ. ಸೊ ಅಲ್ಲಿಗೆ ಏನಾಯ್ತು ಅಂದ್ರೆ, ಮೆಸೇಜ್ ಕೊಡ್ತೀರಾ? ಫಸ್ಟ್ ಪೋಷಕರಿಗೆ ಕೊಡ್ತೇವೆ, ಟೀಚರ್ಸಿಗೆ ಕೊಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಎಂಟರ್ಪ್ರಿನರ್ ಇದ್ದಾರೆ, ಅವರ ಒಂದು ಬಿಸ್ನೆಸ್ ಅಲ್ಲಿ 100 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಅಂದಾಜಿದೆ 10 ಜನ ಕುಡಿತಕ್ಕೆ ಒಳಗಾಗಿದ್ದಾರೆ ಅಂತ. ಸೊ ಇಷ್ಟು ದಿನ ಬರೀ ಆ ಎಂಪ್ಲಾಯಿ ವೆಲ್ಫೇರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ನಾವು ಈ ಕಾರ್ಯಕ್ರಮ ಮಾಡಿದ್ಮೇಲೆ ಅವರ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ನಾನೇನೋ ಇವನಿಗೆ ಸಂಬಳ ಕೊಡ್ತೀನಿ, ಆದ್ರೆ ಆ ಮಕ್ಕಳಿಗೆ ಅದೆಲ್ಲ ತಲುಪ್ತಾ ಇದೆಯಲ್ವೋ, ಅಥವಾ ಇವನು ಮನೆಯಲ್ಲಿ ಇದ್ದಾನೆ, ಆ ಮಕ್ಕಳನ್ನ ಕರೆದು ನಾನು ಮಾತಾಡ್ತೀನಿ ಅಂತೇಳಿ ಒಂದು ಎಂಪ್ಲಾಯರ್ ಯೋಚನೆ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಆದ್ರೆ ಅವರನ್ನ ನಾವು ಚಿಕಿತ್ಸೆಗೆ ಕರೆದುಕೊಂಡು ಬರ್ಲಿಕ್ಕೆ ಲೈಕ್ ವಿ ಕೆನಾಟ್ ಫೋರ್ಸ್ ಎನಿಬಡಿ. ವೈಸ್ ವರ್ಷ ಏನ್ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಈ ಡಿ ಅಡಿಕ್ಷನ್ ಗೆ ಚಿಕಿತ್ಸೆಗೆ ಬರ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಅಂದ್ರೆ ಎಲ್ಲಾ ಕಡೆ ಈ ಡಿ ಅಡಿಕ್ಷನ್ ಸೆಂಟರ್ಸ್ ಏನಿದೆ, ಈಗ ಉದಾಹರಣೆ ಉಡುಪಿಯಲ್ಲಿ ಡಾಕ್ಟರ್ ಎ ವಿ ಬಳಗ ಸ್ಮಾರಕ ಆಸ್ಪತ್ರೆಯಲ್ಲಿ ನಾವು ಮಾಡ್ತೇವೆ. ಈ ಧರ್ಮಸ್ಥಳ ಗ್ರೂಪಿನವರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಂತ ಹೇಳಿ ಅವರು 1600ಕ್ಕೂ ಹೆಚ್ಚು ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ಈ ಮೂಡುಬಿದ್ರೆಯಲ್ಲಿ ಆಳ್ವಾಸ್ ಗ್ರೂಪ್ ಅವರು ಈ ಪುನರ್ಜನ್ಮ ಅಂತ ಹೇಳಿ ಡಿ ಅಡಿಕ್ಷನ್ ಸೆಂಟರ್ ಮಾಡ್ತಾ ಇದ್ದಾರೆ. ನಿಮ್ಯಾನ್ಸ್ ಅಲ್ಲಿ ದೊಡ್ಡ ಡಿ ಅಡಿಕ್ಷನ್ ಸೆಂಟರ್ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವೊಂದು ಡೇಸ್ ಡೆಡಿಕೇಟೆಡ್ ಮನೋವೈದ್ಯರು ಡಿ ಅಡಿಕ್ಷನ್ ಸರ್ವಿಸಸ್ ಕೊಡ್ತಾರೆ. ಸೊ ಫಸ್ಟ್ ಡಿ ಅಡಿಕ್ಷನ್ ಸೆಂಟರ್ಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಅಲ್ಲಿ ಎಸ್ಟಾಬ್ಲಿಷ್ಡ್ ಆಲ್ರೆಡಿ ಈ ಡಿಪೆಂಡೆನ್ಸ್ ಇರ್ತಕ್ಕಂತಹ ಮನೆಯವರ ಮಕ್ಕಳು ಅವ್ರಿಗೆ ನೇರ ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರಿಗೆ ಸಿಗಬೇಕಾದಂತ ಮಾಹಿತಿ ಕೊಡಿ. ಮತ್ತೆ ಈ ಅವಲಂಬಿತ ಪೋಷಕರಿಗೆ ನಿಮ್ಮ ಕುಡಿತದಿಂದ ಇಷ್ಟು ದಿನ ನಾವೇನ್ ಮಾತಾಡ್ತಾ ಇದ್ವಿ, ದೈಹಿಕ ತೊಂದರೆಗಳೇನು, ಮಾನಸಿಕ ತೊಂದರೆಗಳೇನು ಅಂತ ಅವ್ರಿಗೆ ಮಾತಾಡ್ತಾ ಇದ್ವಿ. ಈಗ 1 more ಫ್ಯಾಕ್ಟರ್, ನಿಮ್ಮ ಕುಡಿತದಿಂದ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಅವ್ರಿಗೆ ತಿಳಿಸಿ ಹೇಳಿದಾಗ ಅವ್ರು ಇನ್ನಷ್ಟು ಜಾಗೃತರಾಗ್ತಾರೆ.
ಇನ್ನು ಕುಡಿತವನ್ನು ಬಿಡಬೇಕು ಅಂತ ಹೆಚ್ಚು ಮನಸ್ಸು ಮಾಡ್ತಾರೆ. ಯಾಕಂದ್ರೆ ಮಕ್ಕಳಂದ್ರೆ ಎಲ್ರಿಗೂ ಪ್ರೀತಿ. Correct. ಮಕ್ಕಳ ಭವಿಷ್ಯ ಅವರ ಕುಡಿತದಿಂದ ಹಾಳಾಗಬಹುದು ಅಂತ ಅವರ ಕನಸಿನಲ್ಲೂ ಯೋಚನೆ ಮಾಡಿರೋದಿಲ್ಲ. ಸೊ ಎಷ್ಟೋ ಜನ ಕಣ್ಣೀರಾಗ್ತಾರೆ, ಸರ್ ನನ್ಗೆ ಗೊತ್ತಿರಲಿಲ್ಲ, ನಾನು ಅನ್ಕೊಂಡಿದ್ದೆ ನನ್ನ ದುಡ್ಡಲ್ಲಿ ನಾನು ಕುಡಿತೀನಿ, ನನ್ನ ಮಕ್ಕಳಿಗೆ ಏನು ತೊಂದರೆ ಮಾಡಿಲ್ಲ ಅಂತ. ಆದ್ರೆ ನಾನು ನೇರವಾಗಿ ಅವರಿಗೆ ತೊಂದರೆ ಮಾಡದೇನೆ ಪರೋಕ್ಷವಾಗಿ ಅವರ ಜೀವನವನ್ನೇ ಹಾಳು ಮಾಡ್ತಿರುವಂತಹ ಪರಿಸ್ಥಿತಿ ಇರ್ತಾರೆ. ಎಕ್ಸಾಕ್ಟ್ಲಿ ಮೇಡಮ್. ಈಗ ಮೊದಲಿಗೆ ಈ ತರ ವಾದ ಮಾಡ್ತಾ ಇರ್ತಾರೆ, ನನ್ನ ಮಕ್ಕಳಿಗೆ ಏನೋ ದುಡ್ಡು ಕೊಡ್ತೀನಿ, ಶಾಲೆಗೆ ಹಾಕಿದೀನಿ ಅಂತೆಲ್ಲ. ಆದ್ರೆ ನಾವು ಈ ಡಿಅಡಿಕ್ಷನ್ ಸೆಂಟರ್ ಅಲ್ಲಿ ಇರುವ ರೋಗಿಗಳಿಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ, ಒಂದು ಕುಡಿತ ಇಲ್ಲದ ಮನೆಯ ವಾತಾವರಣ ಹೇಗಿರ್ತದೆ, ಕುಡಿತ ನಮ್ಮ ಕುಟುಂಬದಲ್ಲಿ ಸೇರ್ಕೊಂಡ್ಮೇಲೆ ಆ ವಾತಾವರಣ ಹೇಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇವೆ. ಆವಾಗ ಅವ್ರಿಗೆ ಮನವರಿಕೆ ಆಗ್ತದೆ ಒಂದು ಮದ್ಯವ್ಯಸನ ಮುಕ್ತ ಮನೆ ಹೇಗಿರ್ತದೆ ಅಂತ. ಉದಾಹರಣೆಗೆ ಈ ಕುಡಿತ ಇರ್ತಕ್ಕಂಥ ಸಂಸಾರದಲ್ಲಿ ಒಂದು ನಿಶ್ಚಿತತೆನೇ ಇರುವುದಿಲ್ಲ. ಆ ಮನೆಯ ಮಕ್ಕಳಿಗೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಅಂದ್ರೆ ಇವತ್ತು ಅಪ್ಪ ಮನೆಗೆ ಬರ್ಬೋದು, ಬರದೇ ಇರ್ಬೋದು, ಕುಡಿದು ಬರ್ಬೋದು, ಕುಡಿದೇ ಬರ್ಬೋದು. ಇವತ್ತು ಅಪ್ಪ ಅಮ್ಮ ಒಳ್ಳೆ ರೀತಿ ಇರ್ಬೋದು, ಇವತ್ತು ಜಗಳ ಆಡ್ಬೋದು, ಇವತ್ತು ಕಿರ್ಚಾಡ್ಬೋದು, ಅಥವಾ ರಾತ್ರೋರಾತ್ರಿ ಸಡನ್ ಆಗಿ ಒಂದು ಕಾಲ್ ಬರುತ್ತೆ, ಅಪ್ಪ ಎಲ್ಲೋ ಬಿದ್ದಿದ್ದಾರೆ ಚರಂಡಿಯಲ್ಲಿ ಅಂತ, ಅಮ್ಮ ನಾನು ಎತ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಬರುವಂತ ಸ್ಥಿತಿ ಬರ್ಬೋದು, ಏನೂ ಆಗ್ಬೋದು. ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವ ಅನಿಶ್ಚಿತತೆ ಈ ಮನೆಗಳಲ್ಲಿ ಮಾತ್ರ ಸಾಧ್ಯ. ಸೊ ಅಂತಹ ಕಾಡ್ತಾ ಇರುತ್ತೆ. ಅಂದ್ರೆ ಅವ್ರಿಗೆ ಈ ಪುಸ್ತಕದ ಮುಂದೆ ಇದ್ದಾರೆ ಅಷ್ಟೇ, ಆದ್ರೆ ಮನಸ್ಸು ಹೇಗೆ ಅಂದ್ರೆ ಇವತ್ತು ಅಪ್ಪ ಬರಬಾರ್ದು, ಇವತ್ತು ಅಪ್ಪ ಶಾಲೆಯಲ್ಲಿ ಕೂತ್ಕೊಂಡಿದ್ದಾರೆ, ಇವತ್ತು ಅಮ್ಮನಿಗೆ ಹೊಡಿತಾರ, ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನಿ, ನಾನ್ ಮನೇಲಿ ಇದ್ರೆ ಅಮ್ಮನ್ ತಪ್ಪಿಸ್ತಾ ಇದ್ದೆ, ಇವತ್ತು ಜಗಳ ಆಡ್ಕೊಳ್ತಾರ. ಸೊ ಅನ್ಯ ಮನಸ್ಕರಾಗೇ ಇರ್ತಾರ. ಸೊ ಈ ವಿಚಾರಗಳನ್ನ ಅವ್ರಿಗೆ ತಿಳಿಸಿ ಹೇಳಿದಾಗ ಈ ಮಾಹಿತಿ ತುಂಬಾ ಮುಖ್ಯ ಆಗ್ತದೆ. ಸರ್, ಇಲ್ಲಿ ನೀವು ಮಾತಾಡ್ತಾ ಇರುವಂತಹ ಮಕ್ಕಳ ಒಂದು ವಯೋಮಾನ ಪ್ರಾಯಶಃ ನಾನು ಅನ್ಕೊಳ್ಳೋದು ಒಂದು 10 ವರ್ಷದ ಮೇಲ್ಪಟ್ಟ ಮಕ್ಕಳು ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ನಾನು ಇಲ್ಲಿ ಬಂದ್ಬಿಟ್ಟಿದೀನಿ, ಇವತ್ತು ಅಮ್ಮಂಗ್ ಹೊಡಿಬೋದಾ, ಅಪ್ಪ ಮನೆಗ್ ಬರ್ತಾರೋ ಇಲ್ವೋ, ಅಥವಾ ಇನ್ನೇನಾದ್ರೂ ಒಂದು ಅವಘಡಗಳು ಸಂಭವಿಸಬಹುದಾ ಅಂತ ಯೋಚನೆ ಮಾಡ್ತಾರೆ 10 ವರ್ಷ ಮೇಲ್ಪಟ್ಟಿನ ಮಕ್ಕಳು. ಈ 10 ವರ್ಷದ ಒಳಗಿನ ಮಕ್ಕಳು ಇರ್ತಾರಲ್ಲ, ಅವ್ರು ಪಾಪ ಅವರ ದೇಹದಲ್ಲಿ ಅವರ ಮನಸ್ಸಲ್ಲಿ ಏನ್ ಆಗ್ತಿದೆ ಅಂತಲೇ ಅವ್ರಿಗವರೇ ಗುರುತಿಸ್ಕೊಳ್ಳೋದು ಕಷ್ಟ. ಅದನ್ನ ಅವ್ರು ಹೊರಗಡೆ ಹೇಗೆ ಹಾಕೋದಕ್ಕೆ ಸಾಧ್ಯ ಸರ್? ಹೇಗೆ ತಿಳಿಪಡಿಸ್ತಾರ ಅವರು? ಗುರುತಿಸ್ತಾರೆ, ತಿನ್ನಬಾರದ ವಸ್ತುಗಳನ್ನು ತಿಂತಾರೆ, ಓದಿನಲ್ಲಿ ಮತ್ತೆ ಮಾತಿನಲ್ಲಿ ಚಟುವಟಿಕೆಗಳಲ್ಲಿ ಹಿಂದುಳಿತಾರೆ. ಇಂತಹ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅವ್ರು ತೋರಿಸ್ಕೊಳ್ತಾರೆ. ಒಂದು. ಎರಡನೇದು, ಮಕ್ಕಳಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಿಲ್ಲ. ಅವ್ರಿಗೆ ಯಾರು ಜೋರಾಗಿ ಕಿರ್ಚಾಡ್ತಾರೆ, ಯಾರು ಗಲಾಟೆ ಮಾಡ್ತಾರೆ, ಅವ್ರು ಕೆಟ್ಟವರು ಅನ್ನೋ ಭಾವನೆ ಬರ್ತಾ ಇರುತ್ತೆ. ಹಾಗಾಗಿ ಅವರು ತಂದೆನ್ ಕಂಡ್ರೆ ಭಯ ಪಡೋದು, ಕಂಡ್ರೆ ಭಯ ಪಟ್ಕೊಳ್ಳುವಂಥದ್ದು, ಇಂತಹ ರೀತಿಯಲ್ಲಿ ಅವ್ರು ತುಂಬಾ ಹೆದರ್ತಾ ಇರ್ತಾರೆ ಈ ಮಕ್ಕಳು. ನಮಗೂ ಈ ಪ್ರತಿ ವರ್ಷ ಈ ಜಾಗೃತಿ ಚಟುವಟಿಕೆಗಳಲ್ಲಿ ಒಂದು ಚಟುವಟಿಕೆ ಏನಂತಂದ್ರೆ ಈ ಮಕ್ಕಳಿಗೆ ಡ್ರಾಯಿಂಗ್ ಮಾಡಿಸುವಂಥದ್ದು. ನಮ್ಗೆ ಈವನ್ ಈ 10 ವರ್ಷದ ಒಳಗಿನ ಮಕ್ಕಳಿಗೆ ಕೂಡ ತುಂಬಾ ಕಷ್ಟ ಐತೇನೋ ಟಾಪಿಕ್. ಮದ್ಯಪಾನ ಮತ್ತು ಕುಟುಂಬ ಅಂತ ಕೊಟ್ಟಿದ್ವಿ, ಅವ್ರಿಗೆ ಅರ್ಥ ಆಗುತ್ತಾ ಇಲ್ಲ ಅನ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿ ಆ ಚಿತ್ರಗಳನ್ನ ಬಿಡಿಸ್ತಾರೆ ಅಂದ್ರೆ ಅವರು, ಈಚೆ ಅಪ್ಪ ಕೆಳಗ್ ಬಿದ್ದಿರೋದು, ಆಚೆ 2 ಮಕ್ಳು ಕಣ್ಣೀರ್ ಹಾಕ್ತಾ ಇರೋದು, ಈಚೆ ಅಮ್ಮ ಅಳ್ತಾ ಕೂತಿರುವಂತದ್ದು, ಮಕ್ಕಳು ಬಂದು ಅಪ್ಪನ್ನ ಎಳ್ಕೊಂಡ್ ಬರ್ತಾ ಇರುವಂತದ್ದು. ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬೇಕಾಗತ್ತೆ ನಾನು. ನಮ್ಮ ರೇಡಿಯೋ ಕಂಪನಾಂಕದಿಂದ ಹಾಗೇನೆ ಅಸ್ತಿತ್ವ ಲೀಗಲ್ ಟ್ರಸ್ಟ್ ಸಂಯೋಜನೆಯಿಂದ ನಾವು ಕೂಡ 17ನೇ ತಾರೀಕು ಸಣ್ಣ ಮಕ್ಕಳಿಗೆ ಅಂದ್ರೆ 8 ರಿಂದ 12, 13 ರಿಂದ 19 ವರ್ಷದ ವಯೋಮಾನದ ಮಕ್ಕಳಿಗೆ ಇದೇ ತರ ಡ್ರಾಯಿಂಗ್ ಕಾಂಪಿಟಿಷನ್ ಇಟ್ಟಿದ್ದೀವಿ. ಅವರು ಇದೇ ಇದು ಮದ್ಯಪಾನ ಮತ್ತು ಕುಟುಂಬ ಅಂತಾನೆ ಹೇಳಿ ಅವರು ಡ್ರಾಯಿಂಗ್ ಮಾಡ್ಬೇಕು. ಇದು ಯಾವ ತರದ ಮಕ್ಕಳಿಗೆ ಇಟ್ಟಿದೀವಿ ಅಂತಂದ್ರೆ ಆರ್ಫನೇಜಸ್ ಅಲ್ಲಿ ಇರುವಂತಹ ಮಕ್ಕಳು, ಅಥವಾ ಸಿಂಗಲ್ ಪೇರೆಂಟ್ ಮಕ್ಕಳು, ಬರೀ ಅಪ್ಪದ್ರ ಜೊತೆ ಇರುವಂತವ್ರು, ಅಥವಾ ಈ ತರ ಅಬ್ಯೂಸಿವ್ ಫ್ಯಾಮಿಲಿಯಿಂದ ಬಂದಿರುವಂತಹ ಮಕ್ಕಳು, ಇವರುಗಳನ್ನ ಕಲೆ ಹಾಕಿ ನಾವು ಮಾಡ್ತಾ ಇದ್ದೀವಿ. ನೋಡೋಣ ಅದರಿಂದ ಏನು ಹೊರ ಹೊಮ್ಮುತ್ತೆ, ಅವರ ಮಾನಸಿಕ ಸ್ಥಿತಿಯಲ್ಲಿ ಯಾವ ರೀತಿ ವೈಪರೀತ್ಯಗಳು ಇದೆ ಅನ್ನೋದು ಅರ್ಥ ಆದ್ರೆ ಬಹುಶಃ ಮುಂದೆ ಅವರಿಗೆ ಬರ್ತಾ ಬರ್ತಾ ಆಪ್ತ ಸಮಾಲೋಚನೆ ಏನೋ ಒಂದು ಅರೇಂಜ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಇದನ್ನ ಹಮ್ಮಿಕೊಳ್ತಾ ಇದ್ದೀವಿ. ಆಲ್ ಥ್ಯಾಂಕ್ಸ್ ಗೋಸ್ ಟು ಯು. ನಿಮ್ಮ ಒಂದೇ ಒಂದು ಪೋಸ್ಟರ್ ಇಂದ ಈ ಚಿಂತನೆ ಬಂದು ಇದನ್ನ ನಾವು ಕೈಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಇನ್ನೊಂದು ಮಾತು ಕೇಳಬೇಕು. ನೀವು ಹೇಳಿದ್ರಿ ಈ ಸಣ್ಣ ಮಕ್ಕಳು ಅವರ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಕಾಣುತ್ತೆ ಅಂತ ಹೇಳಿದ್ರಿ. ಆ ಸಣ್ಣ ಮಕ್ಕಳು ಶಾಲೆಗೆ ಬಂದಾಗ ಟೀಚರ್ಸು ಅವರನ್ನ ಹೇಗೆ ನೋಡ್ಕೊಳ್ಬೇಕು? ಸಣ್ಣ ಮಕ್ಕಳನ್ನ
ಅವ್ರ ಬಿಹೇವಿಯರ್ ಅಲ್ಲಿ ಟೀಚರ್ ಮಾತು ಕೇಳದೆ ಇರೋದು, ಮಾತಿಗೂ ಅಳೋದು, ಇಲ್ಲ ಕೆಟ್ಟದಾಗಿ ಕಿರ್ಚಾಡೋ ಅಂಥದ್ದು ಎಲ್ಲ ಬಿಹೇವಿಯರ್ಸ್ ಶಾಲೆಯಲ್ಲಿ ಇದ್ದಾಗ ಟೀಚರ್ಸ್ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ಬೇಕು, ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು? ಟೀಚರ್ಸ್ ನನ್ನ ಪ್ರಕಾರ ನಾನು ಟೀಚರ್ಸ್ ವರ್ಕ್ಶಾಪ್ ಮಾಡ್ತಿರ್ಬೇಕಾದ್ರೆ ನನ್ನ ಪ್ರೆಸೆಂಟೇಶನ್ಗೆ ನಾನು ಏನ್ ಟೈಟಲ್ ಕೊಡ್ತೀನಿ ಅಂದ್ರೆ ಟೀಚರ್ ದ ಓನ್ಲಿ ಹೋಪ್ ಅಂತ. ಅಂದ್ರೆ ಇಂತಹ ಮಕ್ಕಳಿಗೆ ಕೊನೆಯ ಮತ್ತು ಒಂದೇ ಒಂದು ಆಶಾಕಿರಣ ಅಂದ್ರೆ ಅದು ಟೀಚರ್. ಟೀಚರ್ಸ್ ಗುರುತಿಸಬೇಕು ಹೇಗೆ ಅಂದ್ರೆ, ಈ ಮಕ್ಕಳು ಶಾಲೆಗೆ ಆಗಾಗ ತಪ್ಪಿಸ್ತಾರೆ, ಅಬ್ಸೆಂಟಿಸಮ್ ಜಾಸ್ತಿ, ಕ್ಲಾಸ್ ಅಲ್ಲಿ ಅನ್ಯಮನಸ್ಕರಾಗಿರ್ತಾರೆ, ಬರ್ತ್ಡೇ ಏನಾದ್ರು ಬಂತಂದ್ರೆ ಉಳಿದ ಮಕ್ಕಳಿಗೆ ಎಕ್ಸೈಟ್ಮೆಂಟ್, ಈ ಮಕ್ಕಳಿಗೆ ಖುಷಿ ಇಲ್ಲ. ಶಾಲೆ ಪಿಕ್ನಿಕ್, ಸ್ಕೂಲ್ ಡೇ, ಆನ್ಯುವಲ್ ಡೇ ಬಂದ್ರೆ, ಪೇರೆಂಟ್ಸ್ ಮೀಟಿಂಗ್ ಬಂದ್ರೆ ಎಲ್ರಿಗೂ ಖುಷಿ, ಈ ಮಕ್ಕಳಿಗೆ ಖುಷಿ ಇಲ್ಲ. ಇದನ್ನೆಲ್ಲ ನಾವು ಗಮನಿಸ್ಬೇಕು. ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಈ ಮಕ್ಕಳು ಭಾಗವಹಿಸಲ್ಲ, ಯಾಕಂದ್ರೆ ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇರಲ್ಲ. ಯಾವಾಗ್ಲೂ ಟೀಚರ್ಸ್ಗೆ ಅಥವಾ ಅಲ್ಲಿರುವ ಆಯಗಳಿಗೆ ಅಂಟ್ಕೊಂಡಿರ್ತಾರೆ, ಯಾಕಂದ್ರೆ ಅವ್ರಿಗೆ ಯಾವುದೋ ಒಂದು ಎಸ್. ಸೊ ಅದಕ್ಕೋಸ್ಕರ ಅವ್ರು ಹಪಾಪಿಸ್ತಾ ಇರ್ತಾರೆ. ಸೊ ಸಣ್ಣ ಸಣ್ಣ ಸಮಯಕ್ಕೆ ಸಿಕ್ಕರೆ ಅವರು ಟೀಚರಿಗೆ ಬಂದು ಅಂಟ್ಕೊಳ್ತಾ ಇರ್ತಾರೆ. ಇದನ್ನ ಗಮನಿಸ್ಕೊಂಡು ಆ ಮಕ್ಕಳನ್ನ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂತೆ ನಾವು ಸ್ವಲ್ಪ ಒತ್ತಾಯ ಆಗ್ಬೇಕು. ಯಾಕಂದ್ರೆ ಮನರಂಜನೆ ಅನ್ನೋದು ಆ ಮನೆಯಲ್ಲಿ ಕಾಣದ ವಸ್ತು. ಸೊ ಈ ಮಕ್ಕಳು ಈ ಡ್ರಾಯಿಂಗ್, ನೀವು ಹೇಳಿದಾಗ ಡ್ರಾಯಿಂಗ್, ಮ್ಯೂಸಿಕ್, ಡಾನ್ಸ್, ಸ್ಕೌಟ್, ಗೈಡ್ಸ್ ಇಂಥದನ್ನೆಲ್ಲ ಸೇರ್ಕೊಂಡು ಅವ್ರಿಗೆ ಸಣ್ಣ ಒಂದು ಸ್ಥಾನಮಾನ, ಸೆಲ್ಫ್ ಎಸ್ಟೀಮ್ ಬೆಳೆದಾಗ ಅದು ದೊಡ್ಡದಾಗಿ ಅವರ ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ. ಯಾರೋ ಒಬ್ರು ನನಗೆ ಗುರುತಿಸ್ತಾರೆ, ಯಾರೋ ನನಗೆ ಆಸ್ಪತ್ರೆಯಲ್ಲಿ ಅವ್ರು ಬಂದಾಗ ನಾವು ಅವ್ರಿಗೆ ಕೊಡೋದು ಸಣ್ಣ ಪೆನ್ಸಿಲ್, ಇರೇಜರು, ಒಂದು ಡ್ರಾಯಿಂಗ್ ಸೆಟ್, ಇದು ಎಂತ ಸಂಭ್ರಮ ಹುಟ್ಟಿಸುತ್ತೆ ಆ ಮಕ್ಕಳ ಕಣ್ಣಲ್ಲಿ ಅಂತಂದ್ರೆ, ಅದರಿಂದಾಗಿ ಅವನನ್ನು ಓದಿನ ಕಡೆ, ಎಲ್ಲ ಆಟದ ಕಡೆ ಅವನನ್ನು ತೊಡಗಿಸ್ಕೊಳ್ಬೋದು. ಈ ಮಕ್ಕಳು ಮನೆಯಲ್ಲಿ ಓದುವ ವಾತಾವರಣ ಇರೋದಿಲ್ಲ. ಸೊ ಸಂವೇದನಾಶೀಲ ಶಿಕ್ಷಕರು ಏನ್ ಮಾಡ್ಬೇಕು, ಒಂದು 10 ನಿಮಿಷ ಅವನ್ ಶಾಲೆ ಮುಗಿದ್ಮೇಲೆ ನೀನ್ ಇಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಮುಗಿಸಿ ನಿನ್ನ ಪುಸ್ತಕಗಳನ್ನ ಇಲ್ಲೇ ಇಟ್ಟು ಮನೆಗೆ ಹೋಗು, ನೀನ್ ಮನೇಲಿ ಓದೋದು ಬೇಡ. ಯಾಕೆ ಅಂದ್ರೆ ಮನೆಗೆ ಹೋಗ್ತಾನೆ, ತಂದೆ ಬಂದು ಗಲಾಟೆ ಮಾಡಿ ಪುಸ್ತಕನೆಲ್ಲ ಬಿಸಾಡ್ತಾರೆ, ಮರುದಿನ ಅವನಿಗೆ ಓದ್ಕೊಳ್ಳಿಕ್ಕೆ ಆಗೋದಿಲ್ಲ, ಪರೀಕ್ಷೆಗೆ ಪ್ರಿಪೇರ್ ಆಗ್ಲಿಕ್ಕೆ ಆಗೋದಿಲ್ಲ, ಮನೆ ಗಲಾಟೆಯಲ್ಲಿ ಅವನಿಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಶಾಲೆಯಲ್ಲಿ ಬಂದು ತೂಕಡಿಸ್ತಾನೆ, ತಲೆನೋವು ಅಂತ ಹೇಳ್ತಾನೆ, ವಾಕರಿಕೆ ವಾಂತಿ ಅಂತ ಹೇಳ್ತಾನೆ. ಟೀಚರ್ಗೆ ಇದು ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ಅಂತಂದ್ರೆ ಒಂದೇ ಮಾತು ಹೇಳ್ತಾರೆ, ಅಂದ್ರೆ ನೀವಪ್ಪ ಕುಡಿದು ಗಲಾಟೆ ಮಾಡ್ಕೊಂಡಿರ್ತಾರೆ, ನೀನು ಹಂಗೆ ಆಗ್ತೀಯಾ ಅಂತ. ಸೊ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೆ ನಾನು. ಹೇಳ್ತಾರಲ್ವಾ, ಮಕ್ಕಳಿಗೆ ಸಾಮಾನ್ಯವಾಗಿ ಒಂದು 3ನೇ ವರ್ಷದಿಂದ 11-12 ವರ್ಷ ತನಕ ತುಂಬಾ ಕ್ರೂಷಿಯಲ್ ಏಜ್ ಅದು. ತಾವು ಏನು ನೋಡ್ತಾರೋ ಅದನ್ನ ಇಂಬೈಬ್ ಮಾಡ್ಕೊಂಡು ಜೀವನ ಇಡೀ ಅವ್ರು ಅದನ್ನ ತಮ್ಮ ಜೊತೆಗೆ ಕ್ಯಾರಿ ಮಾಡ್ತಾರೆ ಅಂತ. ಈ ತರ ಒಂದು ವಿಪರೀತವಾದಂತಹ ಕಾಮೆಂಟ್ಗಳು ಬಂದ್ರೆ, ಅಯ್ಯೋ ಹೌದೇನೋ, ನಾನು ಹಿಂಗೆ ಆಗೋಗ್ತೀನಿ ಅಂತ ಆಟೋ ಸಜೆಷನ್ಸ್ ಅಲ್ಲೇ ಅವರು ಕುಗ್ಗೋಗೋ ಸಂಭವಗಳು ಜಾಸ್ತಿ ಇರುತ್ತೆ. ಐ ಕ್ಯಾನ್ ಗಿವ್ ಎನಫ್ ಎಕ್ಸಾಂಪಲ್ಸ್. ಕೆಲವು ಮಕ್ಕಳಿಗೆ ಏನಾಗುತ್ತೆ, ತರಗತಿಯಲ್ಲಿ ಕೂತ್ಕೊಂಡಿರ್ತಾರೆ, ಶಾಲೆಯ ಎದುರುಗಡೆ ಒಂದು ಬಾರ್ ಇರ್ತದೆ, ಅಲ್ಲಿ ಒಂದು ವ್ಯಕ್ತಿ ಕುಡಿದು ಗಲಾಟೆ ಮಾಡ್ತಿದ್ದಾನೆ ಅಂದ ತಕ್ಷಣ ಆ ಬಾರ್ನವರು ಶಾಲೆಗೆ ಬಂದು ಟೀಚರ್ಗೆ ಹೇಳ್ತಾರೆ, ಇಂಥವರ ಮಗು ಇಲ್ಲಿದೆ, ಅವ್ರನ್ನ ಕಳಿಸಿ ಅವ್ನ ಮನೆಗೆ ಬಿಟ್ಟು ಬರ್ಬೇಕು ಅವ್ರ ಅಪ್ಪನ. ಟೀಚರ್ ತರಗತಿಯಿಂದ ಆ ಮಗುವನ್ನು ಕಳಿಸ್ತಾರೆ, ನಿಮ್ಮ ಅಪ್ಪನ ಮನೆಗೆ ಬಿಟ್ಟು ಅಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಇಂತಹ ಮುಜುಗರ, ಶೇಮ್ ಅಂಡ್ ಗಿಲ್ಟ್ ಎರಡರಲ್ಲಿ ಆ ಮಕ್ಕಳು ಒದ್ದಾಡ್ತಾರೆ. ನಾವು ಎಷ್ಟು ಕಷ್ಟಪಟ್ಟರು ಇಡೀ ಜೀವನ ಅವರ ಆ ಶೇಮ್ ಗಿಲ್ಟ್ ಅನ್ನ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆ ಮಕ್ಕಳು ಏನ್ ನಂಬ್ತಾರೆ ಅಂತಂದ್ರೆ, ನಾನು ಒಳ್ಳೆ ಮಗು ಅಲ್ಲ, ಅದಕ್ಕೆ ನನಗಿಂತ ಅಪ್ಪ ಅಮ್ಮ ಸಿಕ್ಕಿದ್ದಾರೆ, ನಾನು ಕೆಟ್ಟವನಿರ್ಬೇಕು, ಅದಕ್ಕೆ ನನಗಿಂತ ವಾತಾವರಣ ಸಿಕ್ಕಿದೆ ಅಂತ. ಸೊ ಅಲ್ಲಿ ಶಿಕ್ಷಕರು ಒಂಚೂರು ಸಂವೇದನಾಶೀಲರು ಆಗಿಲ್ಲ ಅಂದ್ರೆ ಆ ಮಕ್ಕಳು ಶಾಲೆಯನ್ನೇ ನಿಲ್ಲಿಸ್ಬಿಡ್ಬೋದು. ಯಾಕಂದ್ರೆ ಪ್ರತಿದಿನ ಇದೇ ವಾತಾವರಣ. ಅವನು ಏನೋ ಒಂದು ಭಾಷಣ ಮಾಡ್ತಾನೆ, ಅವತ್ತು ಯಾರೋ ಸ್ನೇಹಿತರು ಅವನನ್ನು ಕೆಳಗೆಳಿಲಿಕ್ಕೆ ಹೇಳ್ತಾರೆ, ಏನ್ ದೊಡ್ಡದಾಗಿ ಭಾಷಣ ಮಾಡ್ತೀಯಾ, ಅಪ್ಪ ಅಲ್ಲಿ ಕುಡಿದು ಬಿದ್ದಿದ್ದಾರೆ. ಈ ರೀತಿಯ ಒಂದು ಅವರಿಗೆ ಮುಜುಗರ ಉಂಟು ಮಾಡೋದು. ಕೆಲವೊಮ್ಮೆ ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳು, ಯಾರೋ ಬಾಂಧವರು ಈ ಮಗು ನೋಡಿ ಎಷ್ಟು ಚೆನ್ನಾಗಿದೆ ಪಾಪ, ಇವರಪ್ಪ ಕುಡಿದು ಗಲಾಟೆ ಮಾಡಿ, ಅಲ್ಲಿ ಹೊಗಳುವಂತ ವಿಚಾರನೂ ಕೂಡ ಆ ಮಗುವಿಗೆ ಮುಜುಗರ ಉಂಟು ಮಾಡುವಂತ ಪರಿಸ್ಥಿತಿ. ಶಾಲೆಯಲ್ಲಿ ಏನೋ ಎಲ್ಲ ಮಕ್ಕಳಿಗೆ ನಿಂತಿರ್ತಾರೆ, ಸಪೋಸ್ ಟೀಚರ್ ಕನ್ಸರ್ನಿಂಗ್ ಆಗಿ, ಹೇಗಿದ್ದಾನೆ ನೀವಪ್ಪ, ಕುಡಿಯೋದು ಬಿಟ್ಟಿದ್ದಾನ ಅಂತೇಳಿ ಎಲ್ಲರ ಮಕ್ಕಳ ಎದುರಿಗೆ ಕಾಳಜಿಗೋಸ್ಕರ ಕೇಳಿದ್ರು ಕೂಡವೇ. ಹಾಗಾಗಿ ಟೀಚರ್ ಅನ್ನೋ ಒಂದು ವ್ಯಕ್ತಿ ಎಷ್ಟು ಸೂಕ್ಷ್ಮವಾಗಿದ್ರು ಸಾಲೋದಿಲ್ಲ ಅಲ್ವಾ? ತುಂಬಾ ಸೂಕ್ಷ್ಮತೆಯಿಂದ
ಮಕ್ಕಳನ್ನ ಅಬ್ಸರ್ವ್ ಮಾಡ್ಬೇಕು, ಅವರ ಆಗು ಹೋಗುಗಳ ಸುತ್ತ ಗಮನ ಕೊಡ್ಬೇಕು. ಬರೀ ಪಠ್ಯ ಪುಸ್ತಕ ಇಟ್ಕೊಂಡು ಪಾಠ ಹೇಳಿ ಎಕ್ಸಾಮ್ ಪಾಸ್ ಮಾಡೋದು ಒಂದೇ ಗುರಿ ಆಗಿರ್ಬಾರ್ದು. ಒಬ್ಬ ವೃತ್ತಿಪರ ಟೀಚರ್ ಅಂದ್ರೆ ಅವನು ಜೀವನವನ್ನ ಕಲಿಸಿಕೊಡುವಂತಹ ಗುರು ಆಗ್ಬೇಕು. ಸುಮ್ನೆ ಬಂದೆ, ಶಿಕ್ಷಣ ತಗೊಂಡೆ, ಹೋದೆ, ಸರ್ಟಿಫಿಕೇಟ್ ಇಟ್ಕೊಂಡೆ, ಎಲ್ಲೋ ಒಂದ್ IT-BT ನಲ್ಲಿ ಕೆಲಸ ಮಾಡದೆ ಮುಗೀತು ಅಂತ ಮಾಡೋ ಹಂಗೆ ಇರಬಾರ್ದು ಅಂತ ನನಗಂತೂ ಅನ್ಸುತ್ತೆ. ಸರ್, ನೀವು ಗುರುಗಳ ಪಾತ್ರದ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ನೀವು ಎಕ್ಸಾಂಪಲ್ ಕೊಟ್ಟಿದ್ದೆಲ್ಲ ನೋಡಿದ್ರೆ ಅದು ಸಮಾಜದ ಪಾತ್ರವೂ ಕೂಡ ಆಗುತ್ತೆ. ಈಗ ಯಾರೋ ಒಬ್ರು ನೆಂಟರು ಮನೆಗ್ ಬಂದಾಗ ನೀವ್ ಹೇಳಿದ್ರಲ್ಲ, ಈ ಮಗು ನೋಡಿ ಎಷ್ಟ್ ಚೆನ್ನಾಗಿ ಹಾಡು ಹೇಳುತ್ತೆ, ಅವರಪ್ಪ ನೋಡಿದ್ರೆ ಕುಡಿತಾನೆ ಅಂತ ಹೇಳ್ತಾರೆ ಅಂತ, ಈ ತರ ಕಾಮೆಂಟ್ನೆಲ್ಲ ಸ್ವಲ್ಪ ಒಂದು ನಿಮಿಷ ಪಕ್ಕಕ್ಕಿಟ್ರೆ, ಇಲ್ಲಿ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಕುಡಿತದ ವ್ಯಸನಕ್ಕೆ ಒಳಗಾಗುವನು 99% ಗಂಡಸು ವ್ಯಕ್ತಿ. ಅಪರೂಪ ಹೆಂಗಸರುಗಳು ಒಂಟಿ ಸಿಂಗಲ್ ಪೇರೆಂಟು ಕುಡಿತಕ್ಕೆ ಬಿದ್ದಿದ್ದು ಅದೆಲ್ಲ ಇರಬಹುದು, ಸ್ವಲ್ಪ ಅಪ್ಪರ್ ಕ್ಲಾಸ್ ಅಲ್ಲಿ ಅದೆಲ್ಲ ಕಾಣಬಹುದು. ಆದ್ರೆ ಲೋವರ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ನಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಗಂಡಸರು ಕುಡಿತದ ವ್ಯಸನಕ್ಕೆ ಒಳಗಾಗುವಂಥದ್ದು. ಇಲ್ಲಿ ಅಮ್ಮ ಅನ್ನಿಸ್ಕೊಂಡವಳ ಪಾತ್ರ ತುಂಬಾ ದೊಡ್ಡದಾಗತ್ತೆ ಮಕ್ಕಳ ವಿಚಾರ ಬಂದಾಗ. ಅಮ್ಮಂದ್ರು ಹೇಗೆ ತಮ್ಮ ಗಂಡಂದ್ರನ್ನ ಕೆಟ್ಟವರು ಅಂತ ಮಕ್ಕಳ ಮುಂದೆ ತಂದೆ ಕೆಟ್ಟವನು ಅಂತ ಪೋಟ್ರೆ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಆ ಮಗು ಅಪ್ಪನನ್ನ ಅಪ್ಪ ಅಂತ ಒಪ್ಕೊಂಡು ಜೀವಮಾನ ಇಡೀ ನನ್ನ ಅಪ್ಪ ಅಂತ ಗೌರವಿಸ್ಬೇಕು. ಅವನು ಕುಡಿತದ ವ್ಯಸನಕ್ಕೆ ಬಿದ್ದುಬಿಟ್ಟಿದ್ದಾನೆ, ಗೊತ್ತೋ ಗೊತ್ತಿಲ್ದೇನೋ, ಬೇಕು ಬೇಡ ಅಂತನೋ ಬಿದ್ದುಬಿಟ್ಟಿದ್ದಾನೆ. ಆದ್ರೆ ಅಪ್ಪ ಅನ್ನೋ ಫ್ಯಾಕ್ಟರ್ನ ತೆಗೆದು ಹಾಕಕ್ ಆಗೋದಿಲ್ಲ. ಸೊ ಹಾಗಾಗಿ ಹೇಗೆ ಅದು ಅಮ್ಮನ ಪಾತ್ರ, ಯಾವ ರೀತಿಯಲ್ಲಿ ಅಮ್ಮ ಮಗುವಿನ ಜೊತೆ ಸಂವಹನ ಮಾಡ್ಬೇಕು ಅಂತ ಹೇಳ್ತೀರಾ? ಇದೊಂದು ತುಂಬಾ ಕ್ರೂಷಿಯಲ್ ಡಿಸ್ಕಷನ್. ನಾವು ಈ ಕೌಟುಂಬಿಕ ಸಭೆಗಳು ಮಾಡ್ತೇವೆ. ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಈಗ ಒಳ ರೋಗಿಯಾಗಿ ಅಡ್ಮಿಟ್ ಆಗಿರೋರ ಮನೆಯವ್ರನ್ನ ಕರೆಸ್ತೇವೆ. ಆವಾಗ ನಾನ್ ಆಲ್ಕೋಹಾಲಿಕ್ ಪೇರೆಂಟ್, ಅಂದ್ರೆ ಈಗ ತಂದೆ ಕುಡಿತಾ ಇದ್ರೆ ತಾಯಿ ಕರೆಸಿರ್ತೇವೆ, ತಾಯಿ ಕುಡಿತಾ ಇದ್ರೆ ತಂದೆನ ಕರೆಸಿರ್ತೇವೆ. ನಾನ್ ಆಲ್ಕೋಹಾಲಿಕ್ ಪೇರೆಂಟ್ ಪಾತ್ರ ಏನಂತಂದ್ರೆ, ಉದಾಹರಣೆ ಮಕ್ಕಳು ಮನೆಗೆ ಬೇಗ ಬರ್ತಾರೆ, ಅವ್ರದ್ದು ಓದು ಹೋಮ್ವರ್ಕ್ ಇದೆಲ್ಲ ಮುಗಿಸಿ ಅವ್ರಿಗೆ ಊಟ ತಿಂಡಿ ಕೊಟ್ಟು ಆಟ ಆಡಿಸಿ ನೋಡಿ, ಅಪ್ಪ ಹೇಳಿಕ್ ಆಗುದಿಲ್ಲ, ಕುಡಿದು ಬಂದ್ರೆ ಕುಡಿದು ಬರ್ಬೋದು, ಇಲ್ಲಾಂದ್ರೆ ಇಲ್ಲ, ಆತ ಒಳ್ಳೆ ವ್ಯಕ್ತಿ, ಆತ ಕುಡ್ದಾಗೆ ಮಾತ್ರ ಈ ರೀತಿ ವರ್ತನೆ ಮಾಡ್ತಾರೆ, ಅವ್ರಿಗೊಂದು ಕಾಯಿಲೆ ಇದೆ, ಅದು ಮದ್ಯ ವ್ಯಸನ ಅಂತೇಳಿ, ಅದಕ್ಕೆ ಅಸಾಧ್ಯವಾದಷ್ಟು ಚಿಕಿತ್ಸೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ, ಆದ್ರೆ ಅಪ್ಪ ನಿಜವಾಗ್ಲೂ ಒಳ್ಳೆ ವ್ಯಕ್ತಿ. ಈ ಬಾಂಧವ್ಯ ಬೆಳೆಸ್ಬೇಕು. ಎರಡನೇದು, ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳನ್ನ ನಾವು ಜವಾಬ್ದಾರಿ ತಕೊಳ್ಬೇಕು. ಶಾಲೆಗೆ ಹೋಗೋದು, ಶಿಕ್ಷಕರ ಜೊತೆಗೆ ಮಾತಾಡುವಂಥದ್ದು. ನಾವು ಹೆಚ್ಚು ಓದಿರ್ಬೇಕಾಗಿಲ್ಲ, ಆದ್ರೆ ಆ ಮಗುವಿನ ಕಾಳಜಿ ವಹಿಸ್ಲಿಕ್ಕೆ ಶಾಲೆ ಜೊತೆಗೆ ಸಂಪರ್ಕ ಇಟ್ಕೊಂಡ್ರೆ ಖಂಡಿತ ಸಹಾಯ ಮಾಡ್ಬೋದು. ಯಾರಾದ್ರೂ ಮುಂದೆ ಬರ್ತಾರೆ. ಜೊತೆಗೆ ಆ ಮಗುವನ್ನ ತಪ್ಪುಗಳು ಮಾಡಿದಾಗೆಲ್ಲ ಅದನ್ನ ತಂದೆಯ ತಪ್ಪಿಗೆ ಹೋಲಿಸಬಾರ್ದು. ಕೆಲವು ತಾಯಿಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ನೀನು ಉದ್ಧಾರ ಆಗುದಿಲ್ಲ, ನೀನು ನಿನ್ನ ಅಪ್ಪನಾಗೆ ಹಾಕ್ತೀಯ, ನೀನು ಸೇಮ್ ನಡ್ಕೊಳ್ಳೋದು ನಿನ್ನ ಅಪ್ಪನ ತರ ನಡ್ಕೊಳ್ತೀಯ. ಕೆಟ್ಟ ವಿಚಾರಗಳಿಗೆ ನಾವು ಈ ದುಶ್ಚಟಗಳು ಇರ್ತಕ್ಕಂತಹ ಪೋಷಕರನ್ನ ಹೋಲಿಕೆ ಮಾಡಿದಾಗ ಮಗು ಸಿಟ್ಟು ಬರುತ್ತೆ. ಅದು ತಂದೆ ಅಥವಾ ತಾಯಿ ಜೊತೆಗೆ ದ್ವೇಷ ಬೆಳೆಸ್ಕೊಳುತ್ತೆ. ಈ ತಪ್ಪನ್ನ ನಾನು ಆಲ್ಕೋಹಾಲಿಕ್ ಪೇರೆಂಟ್ ಮಾಡಬಾರ್ದು. ಎರಡನೇ ಕೆಲಸ ಏನಂತಂದ್ರೆ, ಯಾವಾಗ ತಂದೆ ಕುಡಿತಾ ಇದ್ದಾನೆ, ಮಕ್ಕಳು ಕೆಲವರು ತುಂಬಾ ಜವಾಬ್ದಾರಿ, ಅಂದ್ರೆ ಅಮ್ಮನಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿ ಮನೆ ಕೆಲಸಗಳು ಮಾಡ್ಕೊಡೋದು, ಮನೆ ಜವಾಬ್ದಾರಿಗಳನ್ನೆಲ್ಲ ತೆಗೆದುಕೊಡೋದು, ಶಾಲೆಯನ್ನ ನೆಗ್ಲೆಕ್ಟ್ ಮಾಡೋದು ಮಾಡ್ತಾರೆ. ಅದು ತಾಯಿ ಆದವರು ಮಾಡಬಾರ್ದು. ಏನಂದ್ರೆ ಆ ಮಕ್ಕಳು ಮಕ್ಕಳಾಗೆ ಇರ್ಬೇಕು. ಅವರು ತಮಗೆ ಅಲ್ಲದ ಹೆಚ್ಚಿನ ಜವಾಬ್ದಾರಿ ತಕ್ಕೊಂಡ್ರೆ ನಮಗೆ ಖುಷಿ ಆಗ್ಬೋದು, ಆದ್ರೆ ನಾವು ತಪ್ಪು ಮಾಡ್ತಾ ಇದ್ವಿ. ಆ ಮಗು ಅವರ ಬಾಲ್ಯವನ್ನೇ ಕಸಿದುಕೊಳ್ಳುವಂತ ಕೆಲಸ ಆಗೋಗತ್ತದು. ಅವನು ಕುಡಿತಕ್ಕೆ ಒಳಗಾಗದೇ ಇದ್ರು ಕಾಯಕ ವ್ಯಸನಿ ಆಗ್ಬಿಡ್ತಾನೆ ಮುಂದೆ ಹೋಗಿ. ಅದು ಆದ್ರೆ ಕಷ್ಟ. ಅವನು ಹೇಗೋ ಒಂದು ತಾಯಿ ಬಗ್ಗೆ ಕಾಳಜಿ ಇದೆ, ಅವನು ಬೇಗ ಓದಿ ಮುಗಿಸ್ಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಾಗ ಅವನು ಅಪ್ಪನಿಗೆ ಚಿಕಿತ್ಸೆ ಕೊಡಿಸೋನು ಆಗ್ತಾನೆ, ತಾಯಿನ ಕಾಳಜಿ ಮಾಡೋನು ಆಗ್ತಾನೆ. ನಾವು ಅವಸರ ಬಿದ್ದು ನಾನೇನ್ ಮಾಡ್ಲಿ, ನನಗ್ ಕಷ್ಟ ಆಗುತ್ತೆ ಒಬ್ಬಳಿಗೆ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಮಕ್ಕಳನ್ನ ನಾನು ಕೆಲ್ಸಕ್ಕೆ ಕಳಿಸ್ತೀನಿ, ಇಲ್ಲ ಇಬ್ರು ಮಕ್ಕಳಿದ್ದಾರೆ ಒಬ್ಬನ ಕೆಲ್ಸಕ್ಕೆ ಕಳಿಸ್ತೀನಿ ಒಬ್ಬನ ಓದಿಸ್ತೀನಿ, ಈ ತರ ಮಾಡ್ಬಾರ್ದು. ಯಾರಾದ್ರೂ ಸಮುದಾಯದಲ್ಲಿ ಸಹಾಯ ಮಾಡುವಂತ ವ್ಯಕ್ತಿಗಳು ಇರ್ತಾರೆ, ಅವರ ಸಹಾಯ ತೆಗೆದುಕೊಂಡು ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡ್ಬೇಕು. ವಿಶೇಷವಾಗಿ ನಾನು ಇಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರನ್ನ ನೆನೆಸ್ಕೊಳ್ತೇನೆ. ಒಂದು ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಅವ್ರು ಹೇಳ್ತಾರೆ, ನನಗೆ ಇವತ್ತು ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿಮೊಮ್ಮಕ್ಕಳು ಎಲ್ಲರ ಗೌರವ ಕೊಡ್ತಾರೆ, ಆದ್ರೆ ಈ ಎಲ್ಲಾ ಗೌರವ ನನ್ನ ಹೆಂಡತಿ ನನಗೆ ನೀಡಿದ ಭಿಕ್ಷೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ನಾನು ಏನೇ ಒಳ್ಳೆ ಕೆಲಸಗಳು ಮಾಡಿರ್ಬೋದು, ಕೆಟ್ಟ ಕೆಲಸಗಳು ಮಾಡಿರ್ಬೋದು, ದುಶ್ಚಟಗಳು ಮಾಡಿರ್ಬೋದು, ನನ್ನ ಹೆಂಡತಿ ನಾನು ಮಾಡಿದ ಒಳ್ಳೆ ಕೆಲಸಗಳನ್ನು ನನ್ನ ಮಕ್ಕಳಿಗೆ ಹೇಳ್ತಾ ಬಂದ್ಲು ವಿನಃ ಯಾವತ್ತೂ ನಿನ್ನ ಅಪ್ಪ ನೋಡಿ ಈ ತರ ದುಶ್ಚಟಗಳು ಮಾಡ್ತಾರೆ ಅಂತ ಯಾವತ್ತೂ ಹೇಳಲಿಲ್ಲ. ಸೊ ಒಂದು ತಾಯಿ ಆದವಳು ತಂದೆಯ ಬಗ್ಗೆ ಗೌರವ, ತಂದೆ ಆದವನು ತಾಯಿಯ ಬಗ್ಗೆ ಗೌರವ ಮಕ್ಕಳಲ್ಲಿ ಮೂಡಿಸ್ಬೇಕು. ಎಲ್ಲಿಯಾದ್ರೂ ನಾವು ತಂದೆ ಆದವನು ತಾಯಿ ಬಗ್ಗೆ ಕೆಟ್ಟ ಮಾತುಕೊಂಡು ಹೇಳ್ತಾ ಮಕ್ಕಳ ಹತ್ರ,
ತಾಯಿ ಆದವಳು ತಂದೆ ಬಗ್ಗೆ ಅಗೌರವ ಮೂಡಿಸುವಂತ ಮಾತುಗಳು ಹೇಳ್ತಾ ಇದ್ರೆ ಅದು ದೊಡ್ಡ ಅನಾಹುತ ಅಂತ ಮಾಸ್ಟರ್ ಹಿರಣ್ಯ ಅಂತಹ ಮಕ್ಕಳು ಸಮಾಜಕ್ಕೆ ಒಳಿತಂತೂ ಖಂಡಿತ ಮಾಡೋದಿಲ್ಲ. ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಸಾಮಾಜಿಕ ಜೀವನವನ್ನು ಹಾಳು ಮಾಡಿಬಿಡ್ತಾರೆ ಅಂತಾನೆ ಹೇಳ್ಬಹುದು. ಬೇಜವಾಬ್ದಾರಿಯುತ ನಾಗರಿಕರಾಗಿ ಆಗ್ಬಿಡುತ್ತೆ. ಕೆಲವೊಮ್ಮೆ ಆ ಮಕ್ಕಳು ಮಾಡೋ ತಪ್ಪುಗಳಿಗೆ ಅಮ್ಮನ ಸೈಡ್ ತಗೊಳ್ತಾರಲ್ಲ ಅಂತ ಹೇಳಿ ಅದು ಶಬಾಷ್ಗಿರಿ ಸಿಕ್ಬಿಡುತ್ತೆ. ಆವಾಗ ಏನಾಗುತ್ತೆ, ಅಪ್ಪ ಅದನ್ನ ಕಂಟ್ರೋಲ್ ಮಾಡಕ್ ಹೋದ್ರು ಕೂಡ ಅಮ್ಮ ತನ್ನ ಸೈಡಿಗೆ ಮಗು ಇರ್ಲಿ ಅನ್ನೋ ಕಾರಣಕ್ಕೆ ಅಪ್ಪನ ವಿರುದ್ಧ ಎತ್ತಿ ಕಟ್ಟುವ ತರಕ್ಕಾಗಿ ಆ ಮಕ್ಕಳು ಭವಿಷ್ಯ ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸರ್, ಅರ್ಧ ಗಂಟೆಯ ಕಾಲ ನಿರಂತರವಾಗಿ ಇದೊಂದು ತುಂಬಾ ಗಹನವಾದ ವಿಷಯ ಅಂತಾನೆ ಹೇಳ್ಬೇಕು. ಸುಮ್ನೆ ಏನೋ ಇಲ್ಲಿ ಒಂದು ಅರ್ಧ ಗಂಟೆ ಮಾಡ್ಬಿಟ್ವಿ, ಚರ್ಚೆ ಮಾಡಿದ್ವಿ ಅಥವಾ ಸಂವಾದ ಕಾರ್ಯಕ್ರಮ ನಡೆಸ್ಬಿಟ್ವಿ, ಎಲ್ಲೋ 10 ಜನ ಉದ್ಧಾರ ಆಗ್ಬಿಟ್ರು ಅಂತ ಅಷ್ಟು ಲೈಟ್ ಆಗಿ ತಗೊಳ್ಳೋಂತಹ ವಿಷಯ ಅಲ್ಲ ಇದು. ನಿರಂತರವಾಗಿ ಅಟ್ಲೀಸ್ಟ್ ಸ್ಪೆಷಲಿ ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಇಂತಹ ಒಂದು ಕಾರ್ಯಕ್ರಮಗಳು, ಅರಿವು ಮೂಡಿಸುವಂತಹ, ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಮಾಡ್ತಾನೆ ಇರಬೇಕು. ಅದು ಸಮಾಜದಲ್ಲಿ ಪ್ರತಿಯೊಬ್ಬನ ಕರ್ತವ್ಯ ಅಂತ ನಾನಂತೂ ಭಾವಿಸ್ತೀನಿ. ಕೇವಲ ಡಾಕ್ಟರ್ ಆಗಿ ಅವರಿಗೆ ಚಿಕಿತ್ಸೆ ಕೊಡೋದಾಗಿರ್ಬೋದು, ಅಪ್ಪ ಅಮ್ಮ ಆಗಿ ಮಕ್ಕಳ ಭವಿಷ್ಯ ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಟೀಚರ್ ಆಗಿ ಒಬ್ಬ ಸ್ಟೂಡೆಂಟ್ ನ ತಿದ್ದೋದಾಗಿರೋದು ಅಲ್ಲದೆ ಸಮಾಜದಲ್ಲಿ ಸರ್ವತೋಮುಖವಾಗಿ ನಾವು ಎಲ್ಲರೂ ಆ ಜವಾಬ್ದಾರಿಯನ್ನ ತಗೊಂಡಾಗ ಮಾತ್ರ ಒಳ್ಳೆಯ ರೀತಿಯ ಆರೋಗ್ಯಕರ ಸಮಾಜ ಇರೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಕೊನೆಯದಾಗಿ ಈ ವಿಷಯದ ಬಗ್ಗೆ 1-2 ಮಾತುಗಳು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಸಂದೇಶ, ಮಾಹಿತಿ ಇವತ್ತು ತುಂಬಾ ಮುಖ್ಯ. ಒಂದು ವಿಚಾರ, ಮದ್ಯ ವ್ಯಸನಿಗಳ ಮಕ್ಕಳ ಬಗ್ಗೆ ಇಡೀ ಸಮಾಜದ ಧೋರಣೆ ಬದಲಾಗಬೇಕು. ಇದು ನಮ್ಮೆಲ್ಲರ ಸಮಾಜದ ಹೊಣೆ, ನಮ್ಮ ಜವಾಬ್ದಾರಿ ಇದು. ಯಾಕೆ ಅಂತಂದ್ರೆ ಮದ್ಯ ವ್ಯಸನಿಗಳ ಮಕ್ಕಳು ನಮ್ಮ ಮನೆ ಸುತ್ತಮುತ್ತ ಇದ್ದಾರೆ, ನೆರೆಕೆರೆಯಲ್ಲಿ ಇದ್ದಾರೆ ನಮ್ಗೆ ಗೊತ್ತಿದ್ದು ನಾವು ಆ ಮಕ್ಕಳಿಗೆ ಏನು ಸಹಾಯ ಮಾಡ್ತಾ ಇಲ್ಲ ಅಂದ್ರೆ ಅದು ಹೇಗೆ ಅಂದ್ರೆ, ನಮ್ಮ ಎದುರಲ್ಲಿ ಒಂದು ಮಗು ನದಿ ಒಳಗೆ ಮುಳುಗ್ತಾ ಇದೆ, ನಾವು ನೋಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಇನ್ನೂ ಒಂದ್ ಸ್ಟೆಪ್ ಅಹೆಡ್ ಹೋಗ್ಬೇಕು ಅಂದ್ರೆ ಸರ್, ಒಂದು ಮಗು ಮುಳುಗ್ತಾ ಇದೆ, ನಾವು ರೀಲ್ಸ್ ಮಾಡ್ತಾ ಇದೀವಿ. ಈಗಿನ ಸಮಾಜದ ಮಾಡ್ತಾ ಹೇಳ್ಬೇಕು ಅಂದ್ರೆ ಅಲ್ವಾ? ಖಂಡಿತ ಆ ರೀತಿಯಲ್ಲಿ ಖಂಡಿತ. ಸೊ ಸಮಾಜದ ಪ್ರತಿ ಪ್ರಜೆಯ ಹೊಣೆ ಏನಂತಂದ್ರೆ, ನಿಮ್ಮ ಸಹೋದ್ಯೋಗಿಗಳು ಕುಡಿತಕ್ಕೆ ಅವ್ರಿಗೆ ಮಕ್ಕಳಿಗೆ ಆಗುವ ಸಮಸ್ಯೆಗಳು, ಅವರ ಮಕ್ಕಳಿಗೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅವರ ಎಲ್ಲರ ಮನೆಯಲ್ಲೂ ಸಮಸ್ಯೆ ಆಗ್ಬೇಕು ಅಂತಿಲ್ಲ, ಸಮಸ್ಯೆ ಇದ್ರೆ ಭಾವನಾತ್ಮಕ ಶೈಕ್ಷಣಿಕ ಸಮಸ್ಯೆ ಇದ್ರೆ ಸಹಾಯ ಮಾಡಿ. ಎರಡನೇದು, ಈ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಕ್ಕಂತಹ ಮನೆಯವರಿಗೆ, ಅದರಲ್ಲಿ ವಿಶೇಷವಾಗಿ ಮದ್ಯ ವ್ಯಸನಿ ಕುಟುಂಬಗಳವರು ನೋಡ್ತಾ ಇದ್ರೆ, ನಿಮ್ಮ ಮಕ್ಕಳಿಗೆ ನೀವು ಕೊಡ್ಬೇಕಾದಂತ ಮೆಸೇಜ್ ಏನಂತಂದ್ರೆ, ಆ ಮಕ್ಕಳಿಗೆ ಮೊದಲು ಮನವರಿಕೆ ಮಾಡಿ, ನಿಮ್ಮ ಮನೆಯ ಸಮಸ್ಯೆಗೆ ಕಾರಣ ನೀನಲ್ಲ, ಈ ಸಮಸ್ಯೆಯನ್ನ ನೀನು ಸರಿಪಡಿಸ್ಲಿಕ್ಕೆ ಆಗುದಿಲ್ಲ, ಈ ಸಮಸ್ಯೆಗೆ ಕಾರಣ ನೀನಲ್ಲ, ಪರಿಹಾರನೂ ನೀನಲ್ಲ. ನೀನು ಏನ್ ಮಾಡಬಹುದು, ಈ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ, ನಿನ್ನ ಭಾವನೆಗಳನ್ನ ಸರಿಯಾಗಿ ವ್ಯಕ್ತಪಡಿಸುವುದನ್ನ ನೀನ್ ಕಲ್ತ್ಕೋ, ಸರಿಯಾದ ಆಯ್ಕೆಗಳನ್ನ ನೀನ್ ಮಾಡ್ಕೋ. ನಿನ್ನ ಬೇಸರ ದುಃಖಗಳನ್ನ ನೀನು ನಂಬುವಂತ ಪ್ರೌಢರ ಹತ್ರ ಹೇಳ್ಕೊಂಡು ನಿನ್ಗೆ ಸರಿ ಮಾರ್ಗವನ್ನ ಕಂಡ್ಕೋ. ನಿನ್ನ ಜೀವನವನ್ನು ನೀನು ಸಂಭ್ರಮಿಸಬಹುದು. ಮನೆಯ ತಂದೆ ಕುಡಿತಾ ಇದ್ದಾರೆ, ತಾಯಿ ಕುಡಿತಾ ಇದ್ದಾರೆ, ಮನೆಯಲ್ಲಿ ಜಗಳ ಆಗ್ತಾ ಇದೆ, ಇವೆಲ್ಲದರ ಮಧ್ಯೆ ಕೂಡ ನೀನು ಸಂತೋಷವಾಗಿ ನೀನು ಬದುಕಲಿಕ್ಕೆ ಸಾಧ್ಯ ಇದೆ. ಎಲ್ಲೂ ನೀನು ಅಪರಾಧಿ ಭಾವನೆಯನ್ನು ಬೆಳೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನಿಂದಾಗಿ ಮನೆಯ ಸಮಸ್ಯೆಗಳಂತ ನೀನು ಸಂತೋಷದಿಂದ ನಿನ್ನ ಜೀವನದ ಸರಿಯಾದ ಆಯ್ಕೆಗಳು, ಮತ್ತೆ ದುಶ್ಚಟಗಳ ಆಯ್ಕೆ, ದುಷ್ಟ ಸ್ನೇಹಿತರ ಆಯ್ಕೆಗಳು ಮಾಡ್ಕೊಳ್ಳದೆ ನಿನ್ನ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಕಲ್ತ್ರೆ, ತಂದೆಯ ದುಶ್ಚಟಗಳು ನಿಮ್ಮ ಭವಿಷ್ಯದ ಬಗ್ಗೆ ಯಾವುದೇ ರೀತಿ ಕೆಟ್ಟ ಪ್ರಭಾವ ಬೀರದೆ ಇರ್ಲಿಕ್ಕೆ, ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಆ ಮಕ್ಕಳಿಗೆ ಒಂದು ಸಂದೇಶವನ್ನು ನಾವು ಕಲಿಸ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೋ ತನಕ ನಿಜವಾಗ್ಲೂ ಉತ್ತಮವಾದ ಸಲಹೆಗಳನ್ನ ಕೊಟ್ಟಿದ್ದೀರಾ. ಇದನ್ನ ಕೇಳ್ಕೊಂಡ್ರಲ್ಲಿ 10 ಜನ ಕೇಳಿಸ್ಕೊಂಡ್ರೆ 1-2 ಬಾಳಲ್ಲಾರು ಒಂದು ವಿಚಾರ ತಲೆಗೆ ಬಿದ್ದು ಅದರಿಂದ ಯಾರಿಗಾರು ಉಪಯೋಗ ಆದ್ರೆ ಈ ಕಾರ್ಯಕ್ರಮದ ಸಾರ್ಥಕತೆ ಅಲ್ಲಿಗಿದೆ ಅಂತ ಅನ್ಕೊಳ್ತೀನಿ. ಉಡುಪಿಯಿಂದ ಮಾತಾಡಿದ್ರಿ. ದೇವ್ರು ನಿಮಗೆ ಎಲ್ಲ ಕಡೆ ಹೋಗಿ ಈ ಒಂದು ಗಹನವಾದ ವಿಷಯವನ್ನ ಜನರಿಗೆ ತಲುಪಿಸುವಂತಹ ಶಕ್ತಿ ಕೊಡ್ಲಿ, ಆಯಸ್ಸು ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಂತೃಪ್ತಿ ಕೊಡ್ಲಿ ಅಂತ ಹಾರೈಸುತ್ತೆ ಕಂಪನಾಂಕ. ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.